ನಾನು ಮುಖ್ಯವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆ ಒಂದು ಯೋಚನೆ ಮಾಡಿರ್ತಕ್ಕಂಥ ಸಣ್ಣ ವಿಚಾರವನ್ನ ದೇವರು ಇವತ್ತು ಈ ಮಟ್ಟಕ್ಕೆ ತಂದಿದ್ದಾನೆ. ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಐಸಕ್ ಕುಮಾರ್ ಅವರಿದ್ದಾರೆ. ಅವರಿಗೂ ನಾವು ಈಗ ಕಂಪೇರ್ ಮಾಡ ಅವರು ಈಗಾಗಲೇ ಅವರು ಮುಂದೆ ಬಂದಿದ್ದರು, ಅವರು ಪ್ರಾರ್ಥನೆ ಮಾಡಿದ್ದಾರೆ ಉಪಕಾರಕ್ಕಾಗಿ. ಪ್ರಿಯರೇ, ಈ ಸಮಯದಲ್ಲಿ ದೇವರು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಇವತ್ತು ಈ ಒಂದು ಸ್ಥಳದಲ್ಲಿ ದೇವರು ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಈ ಒಂದು ವಿಚಾರವನ್ನು ದೇವರು ನಮಗೆ ಕೊಟ್ಟಿರುವಾಗ, ಈ ಒಂದು ಯೋಚನೆ ದೇವರು ನಮಗೆ ಕೊಟ್ಟಿರುವಾಗ, ಈ ರಹಸ್ಯವಾಗಿರ್ತಕ್ಕಂಥ ಗ್ರಂಥವನ್ನು ವ್ಯಕ್ತಪಡಿಸಬೇಕು ಎಂಬುದಾಗಿ ಆ ಒಂದು ವಿಚಾರ ಕೊಟ್ಟಿರುವಾಗ, ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ನಾನು ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಈ 10 ದಿನಗಳ ಕಾಲ ನಾವೆಂದರೆ ಏನು ಕಲೀಲಿಕ್ಕೆ ಹೋಗ್ತೇವೆ, ಅದು ನಿಜವಾಗಿ ದೇವರು ನಮಗಾಗಿಯೇ ಬರೆದಿರ್ತಕ್ಕಂಥ ಒಂದು ಸಂದೇಶವಾಗಿದೆ. ಹಲ್ಲೆಲೂಯಾ. ಇದು ನಮಗೋಸ್ಕರ ಬರೆದಿದೆ. ಇಟ್ ಈಸ್ ನಾಟ್ ಫಾರ್ ದ ಪೀರಿಯಡ್ ಆಫ್ 2500 years ago. 2000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಆ ಪುಸ್ತಕ ಅವರಿಗೋಸ್ಕರ ಬರೆದಿಲ್ಲ, ಇದು ನಮಗೋಸ್ಕರ ಬರೆದಿದೆ. ಅದಕ್ಕಾಗಿ ಈ ಒಂದು ವಿಶೇಷವಾಗಿ ಬ್ಯಾಕ್ ಡ್ರಾಪ್ ಮಾಡಿರ್ತಕ್ಕಂಥ ಸಹೋದರ ರಾಬಿ ಅವರಿಗೆ ಒಂದನ್ನು ಸಲ್ಲಿಸ್ತೇನೆ. ಭಾಳ ಅವ್ರು ನಾನು ಕೇಳ್ಕೊಂಡ್ರು, ಪಾಸ್ಟರ್ ನಾನು ಐ ವಾಂಟ್ ಟು ಗಿವ್ ಒನ್ ಬ್ಯಾಕ್ ಡ್ರಾಪ್ ಫಾರ್ ಯು ಅಂತ. ಭಾಳ ಸಂತೋಷ ಆಯಿತು. ಹೀಗೆ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಪ್ರಿಯರೇ, ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಯಾವುದು ಸ್ಪಾನ್ಸರ್ ಇಲ್ಲ. ನನ್ನೆಲ್ಲ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಮತ್ತು ಇಲ್ಲಿ ಕುಳಿತಕ್ಕಂಥ ಅನೇಕರು ನನಗೆ ಪ್ರೋತ್ಸಾಹ ಮಾಡಿದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ಇಂಥ ಒಂದು ಸತ್ಯವಾದ ಸತ್ಯಾಂಶವನ್ನು ದೇವರ ಒಂದು ಜನಗಳಿಗೆ ಇವತ್ತು ತಿಳಿಸಬೇಕು. ಮುಖ್ಯವಾಗಿ ಈ ಒಂದು ಸತ್ಯಾಂಶವನ್ನು ನನಗೆ ತಿಳಿದ ಮೇಲೆ ನಾನು ಯಾಕೆ ನನ್ನ ಸಹೋದರನಿಗೆ ಅಥವಾ ನನ್ನ ಸಹೋದರಿಗೆ ತಿಳಿಸಬಾರ್ದು ಎಂಬತಕ್ಕಂಥ ಒಂದು ಆ ಭಾರ ಇಟ್ಟುಕೊಂಡು ಈ ಒಂದು ಯೋಜನೆ ಹಾಕ್ಕೊಂಡು ಈ ಬೀದರ್ ಈ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಅದರಿಂದ ಪ್ರಿಯರೇ, ಇವತ್ತು ನಾವು ಕಲಿತಕ್ಕಂಥ ನಾವು ಈ 10 ದಿನಗಳ ಕಾಲ ಪ್ರತಿಯೊಂದು ದಿನದಲ್ಲಿ ನಾವು ಒಂದೊಂದು ಟಾಪಿಕನ್ನು ನಾವು ಮಾತಾಡಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಮೊದಲನೇ ದಿನದಲ್ಲಿ ನಾವು ಸೋಲಿನಲ್ಲಿ ಜಯ, ಇವತ್ತು ನಾವು ಕಲಿತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದ ಅಂಶ ಅಂದರೆ ಸೋಲಿನಲ್ಲಿ ಜಯ. ಯಾವ ರೀತಿ ನಾವು ಸೋಲಿನಲ್ಲಿ ಜಯವನ್ನು ಪಡ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ಸತ್ಯಾಂಶವನ್ನು, ಈ ಒಂದು ಅಂಶವನ್ನು ಯಾಕೆ ನಾವು ಕಲಿಬೇಕು? ಈ ಒಂದು ಪುಸ್ತಕವನ್ನು, ದಾನಿಯೇಲ ಪುಸ್ತಕವನ್ನು, ನಮ್ಮೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಇದು ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂಥ ಒಂದು ಪುಸ್ತಕ. ಇದು ಒಂದು ಪ್ರವಾದನೆಯ ಪುಸ್ತಕವಾಗಿರ್ತಕ್ಕಂಥ ಪುಸ್ತಕ. ಇದನ್ನು ತಿಳ್ಕೊಳ್ಳಿಕ್ಕೆ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ. ಇದು ಬರೆದಿರ್ತಕ್ಕಂಥವ್ರು ದಾನಿಯೇಲನು. ಬರೆದವರು ಯಾರು? ದಾನಿಯೇಲನು ಅವನು ಹುಟ್ಟಿದನಂತರ ಪ್ಯಾಲೆಸ್ಟೈನ್ನಲ್ಲಿ ಕ್ರಿಸ್ತಪೂರ್ವ 623ನೇ ಇಸ್ವಿಯಲ್ಲಿ ಆತನು ಪ್ಯಾಲೆಸ್ಟೈನ್ನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಆತನು ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥನಾಗಿದ್ದಾನೆ. ಅದಕ್ಕಾಗಿ ಈ ಅದ್ಭುತವಾಗಿರ್ತಕ್ಕಂಥ ಮತ್ತು ಇಂಥ ಒಂದು ಗೂಢಾರ್ಥವನ್ನು ತುಂಬಿರ್ತಕ್ಕಂಥ ಈ ಪುಸ್ತಕವನ್ನು ತಿಳ್ಕೊಳ್ಳಿಕ್ಕೆ ಪ್ರಪಂಚದಲ್ಲಿ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ. ವಿಜ್ಞಾನಿಗಳು, ತತ್ವಜ್ಞಾನಿಗಳು ಈ ಪುಸ್ತಕವನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಧಾರ್ಮಿಕ ಅಧಿಕಾರಿಗಳು ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಾಮಾಜಿಕ ವ್ಯಕ್ತಿಗಳು ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಿಜ್ಞಾನಿಗಳು ಇದನ್ನು ಪ್ರಯತ್ನ ಮಾಡಿದ್ದಾರೆ. ಕ್ರಿಸ್ಟೋಫರ್ ಕೊಲಂಬಸ್ ಆತನು ಈ ಪುಸ್ತಕವನ್ನು ಅಧ್ಯಯನ ಮಾಡಲಿಕ್ಕೆ ಅಧ್ಯಯನ ಮಾಡಿಕೊಂಡಿದ್ದಾನೆ. ಸರ್ ಐಸಕ್ ನ್ಯೂಟನ್, ಬಹಳ ಗ್ರೇಟ್ ಮ್ಯಾಥಮೆಟಿಷಿಯನ್, ಆತನು ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ್ಯನ್ ಬ್ರೀಡ್ಸ್ ಎಂಬುದಾಗಿ ಒಬ್ಬ ಅಮೆರಿಕನ್ ಪೋಯಿಟ್, ಆತನು ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಪ್ರಪಂಚದಲ್ಲಿ ಬಹಳ ಜನ ಈ ಪುಸ್ತಕವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಇದು ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿಲ್ಲ. ಹೇಗೂ ಈ ಒಂದು ಪುಸ್ತಕವನ್ನು ಜನಗಳಿಗೆ ಇನ್ನೂ ಹೆಚ್ಚಿನ ತಿಳ್ಕೊಳ್ಬೇಕೆಂಬುದಾಗಿ ಪ್ರಿಯರೇ, ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕ ಬಹಳ ಜನರಿಗೆ ಒಂದು ಗಲಿಬಿಲಿಯನ್ನು ತಂದಿರತಕ್ಕಂಥ ಪುಸ್ತಕ ಆಗಿದೆ. ಇದು ಹೇಗಪ್ಪ, ಇದು ಈ ರೀತಿಯಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಪುಸ್ತಕ, ಇದು ಯಾವ ರೀತಿ ಇರುತ್ತೆ ಎಂಬುದಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಪುಸ್ತಕ ಇರೋದ್ರಿಂದ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯರೇ, ದೇವರು ನಮ್ಗೆ ಕೊಟ್ಟಂಥ ಈ ಪವಿತ್ರ ಸಮಯದಲ್ಲಿ, ಪವಿತ್ರ ಗಳಿಗೆಯಲ್ಲಿ ದೇವರು ನಮಗೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದ ಒಂದು ವೈಶಿಷ್ಟ್ಯ ಏನಂತಂದರೆ, ಇದು ಪ್ರಾರಂಭದಲ್ಲಿ ಓದಿದ್ರೆ ಅಷ್ಟು ನಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲ ವಿಷಯಗಳಂದರೆ ಪ್ರಾರಂಭದಿಂದ ಓದಿದಾಗ ನಮಗೆ ಅಂತ್ಯವರೆಗೆ ಮುಗುತ್ತದೆ. ಆದರೆ ಈ ಪುಸ್ತಕದ ಇರ್ತಕ್ಕಂಥ ಒಂದು ವೈಶಿಷ್ಟ್ಯ ಏನಂತಂದರೆ, ಇದನ್ನು ನಾವು ಕೊನೆಯದಾಗಿ ಎಷ್ಟಿದು ಕೊನೆ ಅಧ್ಯಾಯ ನಾವು ಅಲ್ಲಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡಾಗ ಮಾತ್ರ ಮೊದಲನೇ ಅಂಶ ಏನಾಗುತ್ತೆ ನಮಗೆ ಅರ್ಥ ಆಗ್ತದೆ. ಇದು
ಯಾಕೆ ಇದನ್ನು ಅರ್ಥ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೀಗೆ ನಾವು ಯಾಕೆ ಈ 12ನೇ ಅಧ್ಯಾಯದಲ್ಲಿ ಕಲಿಬೇಕಂತಂದರೆ, ದಾನಿಯೇಲನು ಎಲ್ಲವನ್ನು ಬರೆದನು. ಅದರಲ್ಲಿ ಸ್ವಲ್ಪ ಅವನಿಗೆ ಅರ್ಥ ಆಯಿತು, ಸ್ವಲ್ಪ ಅವನಿಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಅರ್ಥ ಆಗದೇ ಇರ್ತಕ್ಕಂಥ ಸಮಯದಲ್ಲಿ ಆತನು ದೇವ್ರಿಗೆ ಕೇಳ್ಕೊಳ್ತಾನೆ, ಸ್ವಾಮಿ ನನಗೇನೋ ಬರೀಲಿಕ್ಕೆ ಹಚ್ಚಿದ ಈ ಪುಸ್ತಕ, ನಾನಂತೂ ಬರೆದಿದ್ದೇನೆ, ಅದು ನನಗಿದು ಗೊತ್ತಾಗ್ತಲ್ಲ, ನಾನು ಏನು ಮಾಡಲಿ ಸ್ವಲ್ಪ ತಿಳಿಸು ಅಂತ ಯಾರಿಗೆ ಪ್ರಾರ್ಥನೆ ಮಾಡ್ತಾನೆ? ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಆದರೆ ದೇವರು ಈತನು ಹೇಳ್ತಕ್ಕಂಥನಾಗಿದ್ದಾನೆ, ದಾನಿಯೇಲನೇ ಇದು ನಿನಗೆ ಅರ್ಥ ಆಗೋದಿಲ್ಲ. ಯಾಕೆ ಈ ಪುಸ್ತಕ ಓದಬೇಕು? ನಾವು ಮುಖ್ಯವಾಗಿ ಈ ಪುಸ್ತಕ ಓದಬೇಕಾದ್ರೆ ಇದು ನಮಗಾಗಿಯೇ, ಅಂದರೆ ಅಂತ್ಯಕಾಲದ ಜನಗಳಿಗೋಸ್ಕರವೇ ಬರೆದಿರ್ತಕ್ಕಂಥ ಪುಸ್ತಕ ಆಗಿರೋದರಿಂದ ಇದು ನಾವು ಓದ್ತಕ್ಕಂಥದ್ದು, ಕಲಿತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇದರಲ್ಲಿ ಮುಖ್ಯ ಉದ್ದೇಶ ಯಾಕೆ ಈ ಪುಸ್ತಕ ಬರೆಯಲ್ಪಟ್ಟಿದೆ, ಈ ಹಳೆ ಪುಸ್ತಕ ಯಾಕೆ ನಾವು ಸಮಯ ಇದರಲ್ಲಿ ಖರ್ಚು ಮಾಡಬೇಕು? ಈ ಪುಸ್ತಕ ಸುಮಾರು 2500 ವರ್ಷದ ಹಿಂದೆ ಬರೆಯಲ್ತಕ್ಕಂಥ ಪುಸ್ತಕವಾಗಿತ್ತು ಆಗಿದೆ. ಅದಕ್ಕೋಸ್ಕರ ದಾನಿಯೇಲನು ಪುನಃ ಆತನಿಗೆ ಕೇಳ್ತಾನೆ, ಸ್ವಾಮಿ ನನಗೆ ಈ ಪುಸ್ತಕದ ಅರ್ಥ ಮಾಡಿಕೊಡ ಎಂಬುದಾಗಿ. ಅದಕ್ಕಾಗಿ ದಾನಿಯೇಲ 12ನೇ ಅಧ್ಯಾಯ 4ನೇ ವಚನದಲ್ಲಿ ಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥನಾಗಿದ್ದಾನೆ. ದಾನಿಯೇಲ 12ನೇ ಅಧ್ಯಾಯ 4ನೇ ವಚನದಲ್ಲಿ ಸ್ವಾಮಿ ದಾನಿಯೇಲನಿಗೆ ಒಂದು ಎಚ್ಚರಿಕೆ ಕೊಡ್ತಾನೆ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆ ಹೆಚ್ಚಾಗುವುದು. ದೇವರು ಹೇಳಿದ್ದಾನೆ, ಈ ಪುಸ್ತಕ ನಿನಗೆ ಅರ್ಥ ಆಗೋದಿಲ್ಲ. ಯಾವಾಗ ಅರ್ಥ ಆಗ್ತಂದ್ರೆ 2 ಗುರುತುಗಳು, ಲೋಕದ ಅಂತ್ಯಕಾಲದ 2 ಗುರುತುಗಳು. ಮೊದಲನೇ ಗುರುತಂದ್ರೆ ಎಲ್ಲ ಜನರು ಅತ್ತಿತ್ತ ತಿರುಗಾಡ್ತಾರೆ, ತಿರುಗಾಡಿಕೆ ಹೆಚ್ಚಾಗ್ತದೆ, ತಿಳುವಳಿಕೆ ಹೆಚ್ಚಾಗ್ತದೆ. ಇವತ್ತು ಪ್ರಿಯರೇ, ಜನಗಳು ತಿರುಗಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟು ಜನ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಇವತ್ತು ಪ್ರಯಾಣದಲ್ಲಿ, ಕಾರ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದಲ್ಲಿ, ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಪ್ಲೇನ್ಗಳ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಕೆಲವು ನಿಮಿಷಗಳಲ್ಲಿ, ಕೆಲವು ಗಳಿಗೆಯಲ್ಲಿ ಇವತ್ತಿದ್ದವರು ಇಲ್ಲಿ, ನಾಳೆ ಅಲ್ಲಿ. ಇವತ್ತು ಜನಗಳಂದರೆ ಬಹಳ ದೊಡ್ಡ ರೀತಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರಾಗಿದ್ದಾರೆ. ಒಂದ್ಸಲ ಸ್ವಲ್ಪ ಇವತ್ತು ದೊಡ್ಡ ಸಿಟಿಗಳಲ್ಲಿ ಒಂದಷ್ಟು ಏನು ಬ್ಲಾಕ್ ಆದರೆ, ದಾರಿಯಲ್ಲಿ ಸಮಸ್ಯೆ ಆದಾಗ ಸುಮಾರು 2-3 ಗಂಟೆ ಅಲ್ಲಿ ನಿಂತ್ಕೊಳ್ಬೇಕಾಯ್ತು. ರೋಡ್ ಬ್ಲಾಕ್ಡ್, ಜನಗಳ ದಾರಿಲ್ಲ ಹೋಗ್ಲಿಕ್ಕೆ. ಸೊ ಬೈಬಲ್ ಒಂದು ಮುಖ್ಯವಾದ ಒಂದು ವಿಷಯ ಇರುತ್ತಂದ್ರೆ, ಬಹುಜನರು ಏನು ಮಾಡ್ತಾರೆ, ಅತ್ತಿತ್ತ ತಿರುಗಾಡ್ತಾರೆ, ತಿಳುವಳಿಕೆ ಹೆಚ್ಚಾಗ್ತದೆ. ಇವತ್ತಿನ ತಿಳುವಳಿಕೆ ಭಾಳ ಹೆಚ್ಚಾಗಿದೆ. ನಾವು ನೋಡ್ತೇವೆ, ನಮ್ಮ ದಾನಿಯೇಲ ಈ ಒಂದು ಪ್ರವಾದನೆ ಗ್ರಂಥ ನಾವು ಕಲಿತಕ್ಕಂಥ ಸಮಯದಲ್ಲಿ ನನಗೆ ಜ್ಞಾಪಕ್ಕಿದೆ, ಫಸ್ಟ್ ರವಿಕುಮಾರ್ ಅವರು ಈ ಒಂದು ದಾನಿಯೇಲ ಬರೆದ ಗ್ರಂಥವನ್ನು ನಮ್ಮ ಶಾಗಂಜ್ನಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಫಸ್ಟ್ ರವಿಕುಮಾರ್ ಅದೇ ನಮ್ಮ ಪಕ್ಕಲ್ವಾಡದಲ್ಲಿ ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ನಾನು ಪ್ರಸನ್ನ ಕುಮಾರ್ ಅಂತ ಕೆಲವರು ಗೊತ್ತಿದ್ದಾರೆ, ಅವರು ನಾವು ಇಬ್ಬರು ಸೇರಿ ರಂಗರೇಜ್ ಗಲ್ಲಿ ಆ ಸ್ಕೂಲ್ನಲ್ಲಿ ಮಾಡಿದ್ದೇವೆ. 3 ಸಲ ಆದಮೇಲೆ ಇನ್ನೂ ಮಾಡಬೇಕಲ್ಲ ಅಂತ ಒಂದು ಯೋಚನೆ. ಈ ಪುಸ್ತಕ ಅಂತ್ಯಕಾಲ ಜನಗಳಿಗೋಸ್ಕರ ಬರೆಯಲ್ಪಟ್ಟಿದೆ ಎಂಬುದಾಗಿ. ಅದಕ್ಕಾಗಿ ಇದನ್ನು ಅಂತ್ಯಕಾಲ ಅಂದರೆ ಏನು, ಯಾವಾಗ ಅಂತ್ಯಕಾಲ ಬರ್ತದೆ ಎಂಬುದಾಗಿ ಕೇಳಿಕೊಂಡವಾಗ ಇಲ್ಲೊಬ್ಬ ವ್ಯಕ್ತಿ ಈ ಅಪೂರ್ವ ಕಾಲಗಳು 12ನೇ ಅಧ್ಯಾಯ 6ನೇ ವಚನ, ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು, ಎಷ್ಟು ಕಾಲ ಹಿಡಿಯುವುದು? ಆಗ ನಾನು ಹೇಳ್ತಾನೆ, ನಾನು ಕೇಳಿಸ್ಕೊಂಡೆ, ಅದು ನನಗೇನಾಗಲಿಲ್ಲ, ಅದು ಅರ್ಥ ಆಗಲಿಲ್ಲ. ಏನಾಗಲಿಲ್ಲ? ನಾನು ಕೇಳಿಸ್ಕೊಂಡೇನೆ, ಅದು ಏನಾಗಲಿಲ್ಲ, ಅದು ಅರ್ಥ ಆಗಲಿಲ್ಲ. ಅದಕ್ಕೆ ದಾನಿಯೇಲ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾನು ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದೇನೆ, ನಮ್ಮ ಪಾಂಪ್ಲೆಟ್ನಲ್ಲಿ ಅಥವಾ ನನ್ನ ಬ್ಯಾನರ್ನಲ್ಲಿ ಇಲ್ಲಿ ನಾನು ಅಂಟಿಸಿರ್ತಕ್ಕಂಥ ವಾಕ್ಯದಲ್ಲಿ ಕೊಟ್ಟಿದ್ದೇನೆ. ದಾನಿಯೇಲ ಬಹಳ ಪ್ರಯತ್ನ ಮಾಡಿದ್ರು ಕಲ್ಕೊಳ್ಳಿಕ್ಕೆ. ದೇವರು ಹೇಳೋದು ನಿನಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ದಾನಿಯೇಲನೇ, ಈ ಮಾತುಗಳನ್ನು ಅಂತ್ಯಕಾಲದವರೆಗೆ ಏನಾಗಿದೆ, ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು. ನಿನಗೆ ಕೇಳೋಕ್ಕಾಗಲ್ದು, ನೀನು ಮಾಡು, ಗೋ ಆ್ಯಂಡ್ ಟೇಕ್ ರೆಸ್ಟ್, ಆರಾಮ ಮಾಡ್ಕೋ. ಆರಾಮಂದ್ರೇನು? ಬೈಬಲ್ ಭಾಷೆಯಲ್ಲಿ ಈ ಗೋ ಆ್ಯಂಡ್ ನಿದ್ರೆ ಮಾಡು ಅಂದರೆ ಮಲಕ್ಕೋ. ದಟ್ ಮೀನ್ಸ್ ಫಿಸಿಕಲಿ ನಾವೇನು ಮಾಡ್ತೇವೆ, ಸಾಯ್ತೇವೆ. ಆದರೆ ದಾನಿಯೇಲನಿಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ ಅಂದರೆ, ಅಂತ್ಯಕಾಲದಲ್ಲಿ ನೀನೇನು ಮಾಡ್ತೇನೆ, ಆ ಪರಲೋಕ ರಾಜ್ಯದಲ್ಲಿ ಸೇರಿಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ದೇವರಿಗಾಗಿ ದುಡಿದಿರ್ತಕ್ಕಂಥ ದಾನಿಯೇಲನು ದೇವರ ಒಂದು ರಾಜ್ಯಕ್ಕೆ ಹೋಗಿದನು. ಅದಕ್ಕಾಗಿ ಪ್ರಿಯರೇ, ಈ ಪುಸ್ತಕದಲ್ಲಿ 2 ಭಾಗ ಇದೆ.
ಸತ್ಯವೇದ ಅಂದರೆ ದಾನಿಯೇಲ ಪುಸ್ತಕ 2 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಮೊದಲನೇದಾಗಿ ಇದರಲ್ಲಿ ಕಥೆಗಳಿದೆ. ಏನಿದೆ? ಕಥೆಗಳಿದೆ. ಎರಡನೇದಾಗಿ ಅಂದರೆ ಇದರಲ್ಲಿ ಪ್ರವಾದನೆಗಳಿದೆ. ಮೊದಲನೇದಾಗಿ ಕಥೆಗಳು, ಎರಡನೇದಾಗಿ ಏನಿದೆ? ಪ್ರವಾದನೆಗಳು. ಈ ಪ್ರವಾದನೆಗಳು ನೋಡುವಾಗ ಈ ಕಥೆಗಳು ಏನು ತಿಳಿಸ್ಕೊಡ್ತಂತಂದರೆ ಲೋಕವು ಹೇಗೆ ಅಂತ್ಯಗೊಳ್ಳುತ್ತದೆ, ಲೋಕವು ಹೇಗೆ ಅಂತ್ಯಗೊಳ್ಳುತ್ತದೆ. ಮತ್ತು ಪ್ರವಾದನೆ ನಮಗೇನು ತಿಳಿಸ್ಕೊಡ್ತಂದರೆ ಲೋಕವು ಯಾವಾಗ ಅಂತ್ಯಗೊಳ್ಳುತ್ತದೆ, ವೆನ್ ಆ್ಯಂಡ್ ಹೌ, ಯಾವಾಗ ಅಂತ್ಯಗೊಳ್ಳುತ್ತದೆ ಮತ್ತು ಹೇಗೆ ಅಂತ್ಯಗೊಳ್ಳುತ್ತದೆ. ಈ ಪುಸ್ತಕ ಇವತ್ತು ಪ್ರಪಂಚದ ಎಲ್ಲ ಜನರು ಈ ಪ್ರಶ್ನೆಗೆ ಒಳಗಾಗಿದ್ದಾರೆ. ಯಾವಾಗಪ್ಪ ಈ ಲೋಕ ಮುಳುಗಿ ಹೋಗ್ತದೆ, ಹೇಗೆ ಮುಳುಗಿ ಹೋಗ್ತದೆ? ಇವತ್ತು ನೋಡ್ತಕ್ಕಂಥ ಅನೋಲಕಲ್ಲವಾಗಿರ್ತಕ್ಕಂಥ ಪರಿಸ್ಥಿತಿ ನೋಡುವಾಗ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಎಂಬುದಾಗಿ ಇವತ್ತು ಪ್ರಪಂಚ ಗಲಿಬಿಲಿ ತುಂಬಿಕೊಂಡಿದೆ. ಅದನ್ನು ಪ್ರಿಯರೇ, ಯಾವಾಗ ಬಂದ ಅಂತ ತಿಳ್ಕೊಂಡಾಗ, ಫಾರ್ ಎಕ್ಸಾಂಪಲ್ ನಾವು ಹೈದರಾಬಾದ್ಗೆ ಹೋಗ್ತಾ ಇದ್ದೇವೆ. ಯಾವಾಗ ಹೈದರಾಬಾದ್ ಬರ್ತದೆ? ನಾವು ಜೈರಾಬಾದ್ಗೆ ಹೋದ್ಮೇಲೆ ಇನ್ನು ಒಂದು 100 ಕಿಲೋಮೀಟರ್ ಇದೆ. ಸಂಗಾರೆಡ್ಡಿಗೆ ಹೋದ್ಮೇಲೆ ಇನ್ನೊಂದು 50 ಕಿಲೋಮೀಟರ್ ಇದೆ. ಮತ್ತೊಂದು ಸ್ಥಳಕ್ಕೆ ಹೋದಾಗ ಇನ್ನೊಂದು 25 ಕಿಲೋಮೀಟರ್ ಇದೆ. ಸೊ ಯಾವ ರೀತಿ ನಾವು ಪ್ರಯಾಣ ಬೆಳೆಸ್ತೇವೋ, ಯಾವ ರೀತಿ ಕಿಲೋಮೀಟರ್ ನೋಡುವಾಗ ಏನು ತಿಳ್ಕೊಳ್ತೇವೆ? ಊರ ಹತ್ತಿರ ಬರ್ತದೆ ಅಂತ. ಇವತ್ತು ಸತ್ಯವೇದದಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳು ನೋಡುವಾಗ ನಾವು ತಿಳ್ಕೊಳ್ತೇವೆ ಏನಾಗ್ತದೆ, ಅಂತ್ಯ ಭಾಳ ಹತ್ತಿರ ಬರ್ತದೆ ಎಂಬುದಾಗಿ. ಅದನ್ನ ಪ್ರಿಯರೇ, ದೇವರು ನಮಗೆ ಸ್ತೋತ್ರವಾಗಲಿ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ಳುವಾಗ, ದೇವರು ನಮಗೆ ಕೊಟ್ಟಂಥ ಒಂದು ಭಯಂಕರವಾದ ಕಾರ್ಯಗಳನ್ನು ನಾವು ತಿಳ್ಕೊಳ್ಳುವಾಗ ಒಂದನ್ನು ತಿಳ್ಕೊಳ್ಬೇಕಾಗಿದೆ. ದಾನಿಯೇಲ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದುವಾಗ ಇಲ್ಲಿ ವಾಕ್ಯಗಳನ್ನ, ಈಗ ನಾವು ದಾನಿಯೇಲ 1ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. 2ನೇ ಅಧ್ಯಾಯ ಕೆಲವು ವಿಷಯಗಳ ನಿಮಗೆ ವಿವರಿಸಿಕೊಟ್ಟಿದ್ದೇನೆ. ಅವನು ಯಾರು? ದಾನಿಯೇಲನು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಏನಾಗಲಿಲ್ಲ ಅವನಿಗೆ? ಹಲೋ, ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ದೇವರೇನು ಮಾಡಿದ್ದಾನೆ? ನೀನೇನು ಮಾಡು, ಹೋಗು ನಿದ್ರೆ ಮಾಡು, ನೀನು ಆರಾಮ ಮಾಡು, ನಿನಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಈ ವಿಷಯಗಳನ್ನು ನಾನು ಯಾರಿಗೋಸ್ಕರ ಕೊಟ್ಟಿದ್ದಾನೆ? ಅಂತ್ಯಕಾಲ ಜನಗಳಿಗೋಸ್ಕರ ಕೊಟ್ಟಿದ್ದಾನೆ. ಕೊನೆ ಜನಗಳಿಗೋಸ್ಕರ ನೀನು ಹೋಗಿ ನಿದ್ರೆ ಮಾಡು, ಆರಾಮ ಮಾಡು ಎಂಬುದಾಗಿ ಸ್ವಾಮಿ ದೇವರು ದಾನಿಯೇಲನಿಗೆ ಎಚ್ಚರಿಸಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ದಾನಿಯೇಲ 1ನೇ ಅಧ್ಯಾಯದಿಂದ ನಾವೀಗ ಪ್ರಾರಂಭ ಮಾಡ್ತಕ್ಕಂಥ ಸಮಯದಲ್ಲಿ ದಾನಿಯೇಲ 1ನೇ ಅಧ್ಯಾಯ 1ನೇ ವಚನದಲ್ಲಿ ಓದುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೂದ್ಯದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಇಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೂದ್ಯದ ಅರಸನಾಗಿರ್ತಕ್ಕಂಥ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಬಂದು ಏನು ಮಾಡಿದ್ದಾನೆ? ಮುತ್ತಿಗೆ ಹಾಕಿದ್ದಾನೆ. ಈ ಒಂದು 1ನೇ ವಚನದಲ್ಲಿ ನೋಡ್ತೇವೆ, ಇದೊಂದು ದೊಡ್ಡ ಭಯಂಕರವಾದ ಹೋರಾಟ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಕುಳಿತಿರ್ತಾರೆ ನಿಮ್ಮೆಲ್ಲರಿಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕ್ರೈಸ್ತರಾಗಿರ್ತ ನಾವು, ದೇವರ ಮಕ್ಕಳಾಗಿರ್ತದೆ ನಾವು, 1ನೇ ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಮಹಾ ಹೋರಾಟದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಸಿಕ್ಕಾಕೊಂಡಿದ್ದೇವೆ. ನಾವೆಲ್ಲರೂ ಒಂದು ದೊಡ್ಡ ಹೋರಾಟ ಮಾಡಬೇಕಾಗಿದೆ. ಆ ಹೋರಾಟ ಅಂದರೆ ಇಲ್ಲಿ ಯಾವ ರೀತಿ ಹೋರಾಟ ಅಂತಂದರೆ, ಇಲ್ಲಿ ಯೆಹೋಯಾಕೀಮನ ಮಧ್ಯದಲ್ಲಿಯೂ ಮತ್ತು ನೆಬೂಕದ್ನೆಚ್ಚರ ಇಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಹೋರಾಟ ಆಗಿದೆ. ಭಯಂಕರವಾಗಿರ್ತಕ್ಕಂಥ ಹೋರಾಟ. ಸೈತಾನನಿಗೂ ದೇವರಿಗಿರ್ತಕ್ಕಂಥ ಹೋರಾಟ, ಸತ್ಯಕ್ಕೂ ಅಸತ್ಯಕ್ಕಿರ್ತಕ್ಕಂಥ ಹೋರಾಟ, ಸೈತಾನ ಶಕ್ತಿಗೂ ದೇವ್ರ ಶಕ್ತಿಗಿರ್ತಕ್ಕಂಥ ಹೋರಾಟ, ನರಕದ ಶಕ್ತಿಗೂ ಪರಲೋಕದ ಶಕ್ತಿಗಿರ್ತಕ್ಕಂಥ ಹೋರಾಟ. ದೇವರ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಕ್ಕಂಥರಾಗಿದ್ದೇವೆ. ಯೆಹೋಯಾಕೀಮನು ಯಾರು? ಯೆಹೋಯಾಕೀಮನು ಯೆಹೂದ್ಯದ ಅರಸನು. ನೆಬೂಕದ್ನೆಚ್ಚರನು ಬ್ಯಾಬಿಲೋನಿನ ಅರಸನು. ಯೆಹೋಯಾಕೀಮನು ಸತ್ಯ ದೇವರನ್ನು ಆರಾಧಿಸ್ತಕ್ಕಂಥವನು. ನೆಬೂಕದ್ನೆಚ್ಚರನು ಬ್ಯಾಬಿಲೋನ್ ಮೂರ್ತಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ. ಯೆಹೋಯಾಕೀಮನು ಸತ್ಯವನ್ನು ಕಾಪಾಡ್ತಕ್ಕಂಥ ವ್ಯಕ್ತಿ. ನೆಬೂಕದ್ನೆಚ್ಚರನು ಸತ್ಯ ದೇವರಿಗೆ ವಿರುದ್ಧವಾಗಿ ನಡೀತಕ್ಕಂಥ ವ್ಯಕ್ತಿ. ಯೆಹೋಯಾಕೀಮನು ಯೆಹೋವ ದೇವರ ಸತ್ಯಕ್ಕೆ ನಂಬಿಕಸ್ಥನಾಗಿದ್ದನು. ಬ್ಯಾಬಿಲೋನ್ ದೇಶ ನೋಡುವಾಗ ಪ್ರಿಯರೇ, ವ್ಯಭಿಚಾರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳವಾಗಿರ್ತಕ್ಕಂಥ ಸ್ಥಳ ಬಾಬೆಲ್. ನಮ್ಮೆಲ್ಲರಿಗೂ ಗೊತ್ತಿದೆ, ದ ವರ್ಡ್ ಬಾಬೆಲ್ ಮೀನ್ಸ್ ಎ ಕನ್ಫ್ಯೂಷನ್. ಬಟ್ ಮೊದಲು ಅವ್ರ ಮಹಾಗೋಪುರನ ಕಟ್ಟುವಾಗ ದೇವರು ಅವರ ಭಾಷೆಯನ್ನು ಮಾಡಿದ್ದಾನೆ, ಗಲಿಬಿಲಿ ಮಾಡಿದ್ದಾನೆ. ಇವತ್ತು ಆ ಬಾಬೆಲ್ ಎಂಬತಕ್ಕಂಥದ್ದು, ಪ್ರಪಂಚ ಎಂಬತಕ್ಕಂಥ ಬಾಬೆಲ್ನಲ್ಲಿ ನಾವೆಲ್ಲರೂ ಗಲಿಬಿಲಿರುವಾಗ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಆ ಗಲಿಬಿಲಿ ಆಗಿರ್ತಕ್ಕಂಥ ಲೋಕದಿಂದ
ತಿಳಿಯದೇ ಇರತಕ್ಕಂಥ ಲೋಕದಿಂದ ನಮ್ಮನ್ನು ದೇವರ ಒಂದು ಬೆಳಕಿಗೆ ದೇವರು ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ಒಂದನ್ನು ತಿಳ್ಕೊಳ್ಬೇಕು, ಪ್ರತಿಯೊಬ್ಬ ಕ್ರೈಸ್ತರು ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಇಷ್ಟಪಟ್ಟಿದ್ದಾನೆ, ಕಾಪಾಡಲಿಕ್ಕೆ ಆತನ ಇಷ್ಟಪಟ್ಟಿದ್ದಾನೆ. ಯಾವಾಗ ನಾವು ದೇವರಿಗೆ ವಿರುದ್ಧ ಹೋಗ್ತೇವೋ ದೇವರೇನು ಮಾಡ್ತಾನೆ, ನಮ್ಮ ಸುತ್ತಮುತ್ತಲು ಕಟ್ಟಿರ್ತಕ್ಕಂಥ ರಕ್ಷಣೆ ಗೋಡೆಯನ್ನು ಕೆಳಬಿಡ್ತಾನೆ. ಹಲ್ಲೆಲೂಯಾ. ನಮಗೆ ಎಲ್ಲಿವರೆಗೆ ದೇವ್ರ ಹತ್ತಿರ ಇರ್ತೇವೋ, ದೇವ್ರ ಮಾರ್ಗದಲ್ಲಿ ಇರ್ತೇವೋ, ದೇವರು ನಮ್ಮನ್ನು ಕಾಪಾಡ್ತಕ್ಕಂಥನಾಗಿದ್ದಾನೆ. ಅನೇಕ ಸಲ ನಮಗಂತಾರೆ ಕಷ್ಟಗಳು ಬರ್ತವೆ. ಕ್ರೈಸ್ತ ತಿಳ್ಕೊಳ್ತಾರೆ ನಾವು ದೀಕ್ಷೆನ ತೆಗೆದುಕೊಂಡ್ಮೇಲೆ ಕಷ್ಟ ಬರಬಾರ್ದು. ಒಂದು ತಿಳ್ಕೊರೆ ದೀಕ್ಷೆನ ಆದಮೇಲೆ ಕಷ್ಟ ಶುರು ಆಗವು. ಎಷ್ಟು ಸ್ವಾಮಿ ದೀಕ್ಷೆನ ತಗೊಂಡ ಏನು ಶುರು ಆಯಿತು, ಕಷ್ಟ ಶುರು ಆಯಿತು. ಪ್ರಿಯ, ನಿಮ್ಗೆ ಎಚ್ಚರಿಸ್ತೇನೆ, ಈ ಕಷ್ಟಗಳು ಯಾಕೆ ಬರ್ತವೆ? ದೇರ್ ಆರ್ 2 reasons why problem comes to our individual life. ಎವ್ರಿ ಇಂಡಿವಿಜುವಲ್, ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಯಾಕೆ ಕಷ್ಟ ಬರ್ತವೆ? ಫಾರ್ 2 reasons. ರೀಸನ್ ನಂಬರ್ 1, ನಾವು ಪಾಪ ಮಾಡ್ತಕ್ಕಂಥ ಸಮಯದಲ್ಲಿ ಪಶ್ಚಾತ್ತಾಪದ ಅರುವನ್ನು ತರಲಿಕ್ಕೆ ನಾವೇನು ಮಾಡಬೇಕು? ನಮ್ಮ ಪಾಪಗಳನ್ನು ಅರುವನ್ನು ಹುಟ್ಟಿಸ್ಲಿಕ್ಕೋಸ್ಕರ ಕೆಲವು ಸಮಯದಲ್ಲಿ ನಮಗೆ ಕಷ್ಟಗಳು ಬರ್ತವೆ. ಎರಡನೇ ಒಂದು ಕಾರಣ ಯಾಕೆ ಕಷ್ಟಗಳು ಬರ್ತವೆ ಅಂದರೆ, ಕೆಲವು ಸಮಯದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮನ್ನು ತಾವು ಮರೆತು ಹೋಗಿ, ದೇವರನ್ನ ಮರೆತು ಹೋಗಿ ನಾವೇನು ಮಾಡ್ತೇವೆ? ಕೆಲವುದ್ರ ಮೇಲೆ ನಂಬಿಕೊಳ್ತೇವೆ, ಕೆಲವರು ಅಧಿಕಾರದ ಮೇಲೆ ನಂಬಿಕೊಳ್ತೇವೆ, ಕೆಲವರು ದುಡ್ಡಿನ ಮೇಲೆ ನಂಬಿಕೊಳ್ತೇವೆ, ಕೆಲವರು ಈ ಲೋಕದ ರಾಜಕಾರಣಿಗಳ ಮೇಲೆ ನಂಬಿಕೊಳ್ತೇವೆ, ಈ ಲೋಕದ ಆಸ್ತಿ ಮೇಲೆ ನಂಬಿಕೊಳ್ತೇವೆ. ನನಗೇನು ಕಡಿಮೆ ಇದೆ, ವಾಟ್ ಐ ಲ್ಯಾಕ್ ಇನ್ ದಿಸ್ ವರ್ಲ್ಡ್, ನನಗೇನು ಕಡಿಮೆ ಇಲ್ಲಲ್ಲ ಅಂತ ನಾವೇನು ಮಾಡ್ತೇವೆ? ಅನೇಕ ಸಲ ನಾವು ನಮ್ಮ ಲೌಕಿಕವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಆತುಕೊಂಡಾಗ, ನಮ್ಮಲ್ಲಿ ಕಷ್ಟ ಬಂದಾಗ ಈ ಲೌಕಿಕವಾಗಿರ್ತಕ್ಕಂಥ ಯಾವುದು ನಮಗೆ ಸಾಥಿ ಕೊಡೋದಿಲ್ಲ, ದುಡ್ಡು ಸಾಥಿ ಕೊಡೋದಿಲ್ಲ. ಕೆಲವು ದಿನಗಳ ಹಿಂದೆ ಮಿರಾಜ್ ಪಟೇಲ್ ಅವರು ತೀರ್ಕೊಂಡ್ರು, ಪ್ರೆಸಿಡೆಂಟ್ ಆಫ್ ಜನತಾದಳ ಇನ್ ಕರ್ನಾಟಕ ಸ್ಟೇಟ್. ದುಡ್ಡು ಕಡಿಮೆ ಇತ್ತು ಅವ್ರ ಹತ್ರ, ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಹಿ ಕುಡ್ ನಾಟ್ ಲಿವ್ ಆನ್ ದಿಸ್ ಅರ್ತ್. ಯಾವ ಅಧಿಕಾರ, ಯಾವ ದುಡ್ಡು ಏನು ಮಾಡ್ಲಿಕ್ಕಾಗಲಿಲ್ಲ, ಕಾಪಾಡಲಿಕ್ಕಾಗಿಲ್ಲ. ಅದಕ್ಕಾಗಿ ಕಷ್ಟಗಳು ನಮಗೆ ಬರುವಾಗ ಒಂದು ತಿಳ್ಕೊಳ್ಬೇಕು, ಇವತ್ತು ನಮಗೆ ಯಾರು ಕಾಪಾಡಲಿಕ್ಕಾಗೋದಿಲ್ಲ, ನಮ್ಮ ಸೃಷ್ಟಿಕರ್ತನ ದೇವರು ಮಾತ್ರ ಕಾಪಾಡ್ತಾನೆ ಅಂತಕ್ಕಂಥ ಆ ನಂಬಿಕೆಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಜೀವಿಸಬೇಕೆಂಬುದಾಗಿ ದೇವರು ಈ ಕಷ್ಟಗಳು ನಮಗೆ ಕೆಲವು ಸಲ ತರ್ತಾನೆ. ನೆಬೂಕದ್ನೆಚ್ಚರನ ಒಂದು ಜೀವಿತ ನೋಡಿದಾಗ ಪ್ರಿಯರೇ, ನೆಬೂಕದ್ನೆಚ್ಚರನು ನಾನೀಗಾಗಲೇ ಹೇಳಿದ ಪ್ರಕಾರ ಅವನು ಎಲ್ಲಿ ಬ್ಯಾಬಿಲೋನ್ನ ಅರಸನಾಗಿರ್ತಕ್ಕಂಥವನು. ಅವನು ಮನೆಯಲ್ಲಿ ಒಂದು ದೇವರಿತ್ತು, ವಿಶೇಷವಾಗಿ ಅವನಿಗೆ ಒಂದು ಮನೆ ದೇವರಿತ್ತು. ಮನೆ ಅನ್ಯ ಜನಗಳಲ್ಲಿ ಪ್ರತಿಯೊಂದರಲ್ಲಿ ಒಂದು ಮನೆ ದೇವರು ಇರ್ತಾರೆ, ಅವನಿಗೊಂದು ಮನೆ ದೇವರಿತ್ತು. ಆ ಮನೆ ದೇವ್ರ ಹೆಸರು ಬೆಲ್ ಮುರ್ದಾಕ್ ಅಂತ. ಅವನೇನೆಂದರೆ ಬಹಳವಾಗಿ ಧಾರ್ಮಿಕವಾಗಿ ಅವನು ವಿಶೇಷವಾಗಿ ಈ ಮಾಟ ಮಂತ್ರ ಮಾಡ್ತಕ್ಕಂಥವ್ರಾಗಲಿ, ಈ ಪಂಡಿತರ ಮೇಲಾಗಲಿ, ಈ ಜೋಯಿಸರ ಮೇಲಾಗಲಿ ಬಹಳ ನಂಬಿಕೆ ಇಟ್ಟು ಅವನು ಮಾಡ್ತಾಯಿದ್ದನು. ಅವನೇನು ಮಾಡ್ದ ಅಂತಂದರೆ, ಈ ಯೆರೂಸಲೇಮಿನಲ್ಲಿ 3 ಸಲ ಯುದ್ಧ ಮಾಡಿದನು. ಎಷ್ಟು ಸಲ? 3 ಸಲ. ಮೊದಲನೇದಾಗಿ ಕ್ರಿಸ್ತಪೂರ್ವ 605ನೇ ಇಸ್ವಿಯಲ್ಲಿ ಆ ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದನು. ಎರಡನೇದಾಗಿ 597ನೇ ಕ್ರಿಸ್ತಪೂರ್ವದಲ್ಲಿ 2ನೇ ಸಲ ಅವನ ಮೇಲೆ ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದನು. ಮೊದಲನೇ ಸಲ ಯುದ್ಧ ಮಾಡಿದಾಗ ಆ ಸ್ಥಳದಲ್ಲಿ ಯೆಹೋಯಾಕೀಮನು ಇದ್ದನು. 2ನೇ ಸಲ ಆತನು ಯುದ್ಧ ಮಾಡಿದಲ್ಲ, ಯೆಹೋಯಾಚೀನು ಅಂತ ಅವನ ಹೆಸರು, ಅವನು ರಾಜನಾಗಿದ್ದನು. 3ನೇ ಸಲ ಯುದ್ಧ ಮಾಡಿದನು 586ನೇ ಕ್ರಿಸ್ತಪೂರ್ವದಲ್ಲಿ. ಪ್ರಿಯರೇ, ಈ ಎಲ್ಲ ಸಮಯದಲ್ಲಿ ಈ ಕ್ರೈಸ್ತ ರಾಜರು, ಇವರು ಯಾರಂದರೆ ಯಹೂದ್ಯರು, ಯಹೂದ್ಯ ಜನಗಳ ಮೇಲೆ ರಾಜರಾಗಿರ್ತಕ್ಕಂಥ ಇವರನ್ನು ಅವನು ಬಂದು ಸೋಲಿಸಿದ್ದಾನೆ. ಕೆಲವು ಸಮಯದಲ್ಲಿ ಪ್ರಶ್ನೆ ಬರ್ತದೆ, ಈ ದೇವರ ಮಕ್ಕಳಿಗೆ ಯಾಕೆ ಸೋಲು ಬಂತು ಅಂತ. ನಾನು ಈಗಾಗಲೇ ಹೇಳಿದ್ದೇನೆ, ಯೆರೂಸಲೇಮ್ ಪಟ್ಟಣ ಯಾವುದು? ದೇವರು ನಂಬಿರ್ತಕ್ಕಂಥ ಜನಾಂಗ, ದೇವ್ರ ಮಕ್ಕಳಿಗೆ ಮಾಡ್ತಕ್ಕಂಥ ಜನಾಂಗ, ಇವ್ರ ಮೇಲೆ ಯಾಕೆ ಈ ಸಮಸ್ಯೆ ಬಂತು? ನಾವು ನೋಡ್ತೇವೆ, ಹಿನ್ನೆಲೆ ನೋಡುವಾಗ ಮುಖ್ಯವಾಗಿ ದಾನಿಯೇಲನು ಅಥವಾ ಯೆರೂಸಲೇಮ್ ಬೀಳೋದಕ್ಕಿಂತ ಮುಂಚೆ ಇಲ್ಲಿ ಒಂದು ತಂದೆ ತಾಯಿ ಮಾಡಿದ ಶಾಪ ಯಾರಿಗೆ ಬರ್ತದೆ? ಇದು ದೇವರು ಇಲ್ಲಿ ಕೊಟ್ಟಿದ್ದಾನೆ. ಯೆಶಾಯ 39:5 ಮತ್ತು 7ನೇ ವಚನ ನೋಡ್ತೇವೆ. ಈ ಯೆರೂಸಲೇಮ್ ಅಥವಾ ಯೆರೂಸಲೇಮ್ ಪಟ್ಟಣ ದೇವರಿಗೆ ವಿರುದ್ಧವಾಗಿ ಆ ರಾಜ್ಯ ನಡ್ಕೊಂಡು ಹೋಗೋದಕ್ಕೋಸ್ಕರ ದೇವರು ಆ ದೇಶದ ಮೇಲೆ ಶಾಪ ಕೊಟ್ಟಿದ್ದಾನೆ. ಯಾಕೆ ದೇವರು ಅದಕ್ಕೆ ಶಾಪ ಕೊಟ್ಟಿದ್ದಾನೆ ಅಂತಂದರೆ, ಅಲ್ಲಿರ್ತಕ್ಕಂಥ ಒಬ್ಬ ರಾಜ್ಯ ಹಿಜ್ಕಿಯ ಅಂತ ಇದ್ದ. ನಮ್ಮೆಲ್ಲರ ಕತೆ ಗೊತ್ತಿದೆ. ಹಿಜ್ಕಿಯ ಅಂತಂದು ರಾಜ ಅವನಲ್ಲಿರುವಾಗ ಅವನು ಕಾಯಿಲೆಯಲ್ಲಿ ಬಿದ್ದು ಅವನೇನು ಮಾಡಲಿಕ್ಕಾಗಲಿಲ್ಲ. ಸಾಯ್ತಕ್ಕಂಥ ಪರಿಸ್ಥಿತಿ ಒಬ್ಬ
ಯಾಜಕರು ಅಥವಾ ಪ್ರವಾದಿ ಹೋಗಿ ಹೇಳ್ತಾನೆ, ಹಿಜ್ಕೀಯನೇ ನೀನೇನು ಮಾಡ್ತಾ ಇದ್ದಿ? ಸಾಯುವನಾಗಿದ್ದಿ. ಅದಕ್ಕಾಗಿ ನಿನ್ನ ಮಕ್ಕಳಿಗೋಸ್ಕರ ಏನು ಮಾಡು, ವ್ಯವಸ್ಥೆ ಮಾಡ್ಕೋ, ನಿನ್ನ ಹೆಂಡತಿಗೋಸ್ಕರ ವ್ಯವಸ್ಥೆ ಮಾಡ್ಕೊ ಎಂಬುದಾಗಿ ಅವನು ಹೇಳಿದಾಗ ಅವನಿಗೆ ಎದೆ ಒಡೆದು ಹೋಗಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ದೇವರೇ, ನಾನು ಏನು ತಪ್ಪು ಮಾಡಿದ್ದೇನೆ, ನನಗೆ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನು ಅಳ್ತಕ್ಕಂಥ ಪರಿಸ್ಥಿತಿ ನೋಡಿ ದೇವ್ರು ಏನು ಮಾಡ್ತಾನೆ, ಅವನಿಗೆ ಪುನಃ ಅವನ ಪ್ರಾರ್ಥನೆ ಕೇಳಿ ಅವನ ಆಯುಷ್ಯಕ್ಕೆ ಎಷ್ಟು ವರ್ಷ ಕೊಡ್ತಾನೆ? 15 ವರ್ಷ ಕೊಡ್ತಾನೆ. ಈಗ 15 ವರ್ಷ ಆಯಿತು, ಗರ್ಜು ಮೀರು ಹೋಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮೀರ್ತೀಗ? ಗರ್ಜು ಮುಗೀತು. ಕಾಯಿಲೆ ಬಿದ್ದ, ಸಾಯ್ಲತ್ತಿದವ. ಸಾಯೋ ಟೈಮ್ನ ದೇವರೇ ನಾನು ಕಾಪಾಡಂತ ಪ್ರಾರ್ಥನೆ ಮಾಡ್ದ. ಈಗೇನಾಯ್ತು? ಈಗೊಂದು ಟೈಮ್ ಮುಗೀತು, ದೇವ್ರಿಗೆ ಮರ್ತೋದ. ಪ್ರಿಯರೇ, ಅನೇಕ ಸಲ ಕ್ರೈಸ್ತರಾಗಿದ್ದ ನಾವು ಸಹ ದೇವ್ರಿಗೆ ನಮಗೆ ಸಮಯ ಇದ್ದಾಗ, ಆಸ್ಪತ್ರೆಯಲ್ಲಿದ್ದಾಗ, ಹಣದ ತೊಂದರೆ ಇದ್ದಾಗ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಮುಗಿದು ಹೋದಾಗ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡೋದಿಲ್ಲ. ಈ ಹಿಜ್ಕೀಯನು ಮಾಡಿದ ಕೆಲಸ ಅಷ್ಟೇ. ಕಾಯಿಲೆ ಬಿದ್ದಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ದ. 15 ವರ್ಷ ಅವನ್ನ ಆಯುಷ್ಯ ದೇವ್ರು ಕೊಟ್ಟ. 15 ವರ್ಷ ಆಯುಷ್ಯ ಕೊಟ್ಟ ಮೇಲೆ ದೇವ್ರನ್ನ ಮರ್ತೋದ. ದೇವ್ರು ಮರ್ತೋಗ ದೇವ್ರು ಬಿ ಕೊಡೋ ಬಿ ಅವನೇ, ಕಸ್ಕೋಬೇ ಬಿ ಅವನೇ. ಅವನಿಗೆ ಕುನದ ಯಾರಿಗೆ ಹೆಂಗೆ ಪಾಠ ಕಲಿಸ್ಬೇಕಂತ. ಯಾವ ಮನುಷ್ಯ ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಅಧಿಕಾರದಲ್ಲಿ, ಅಂತಸ್ತಿನಲ್ಲಿ, ಅಭಿವೃದ್ಧಿಯಲ್ಲಿ ದೇವ್ರ ಕಡೆ ತಿರುಗಲಿಕ್ಕೆ ಆಗೋದಿಲ್ಲೋ ಅವನನ್ನು ದೇವ್ರೇನು ಮಾಡ್ತಾನೆ? ಕೀಳು ಮಟ್ಟಕ್ಕೆ ತಂದು ದೇವ್ರ ಕಡೆ ತಿರುಗಿಸ್ಕೊಳ್ತಾನೆ. ಹಲ್ಲೆಲೂಯಾ. ಅನೇಕ ಸಲ ಪ್ರಿಯರೇ ನಾವು ಯೋಚನೆ ಮಾಡ್ತೇವೆ, ನಮ್ಗೆ ಯಾಕೆ ಈ ಕಷ್ಟ ಬರ್ತದೆ ಅಂದರೆ ನಮಗೆ ಪಾಠ ಕಲಿಸ್ಲಿಕ್ಕೆ ಕೆಲವು ಸಭೆಯಲ್ಲಿ ದೇವ್ರು ಇಂಥ ಒಂದು ಕಷ್ಟಗಳು ತರ್ತಾನೆ. ಅದಕ್ಕಾಗಿ ಅವನಿಗೆ ಹಿಜ್ಕೀಯನಿಗೆ ಒಂದು ವಾಗ್ದಾನ ಕಳಿಸ್ತಾನೆ. ಸುಮಾರು 731 ಕ್ರಿಸ್ತ ಪೂರ್ವದಲ್ಲಿ ಒಂದು ವಾಗ್ದಾನ ಕಳಿಸ್ತಾನೆ ಯೆಶಾಯ ಪ್ರವಾದಿ ಮುಖಾಂತರವಾಗಿ. ಯೆಶಾಯ ಪ್ರವಾದಿ ಹೋಗಿರ್ತಾನೆ, ರಾಜನಾಗಿರ್ತದ ಹಿಜ್ಕೀಯನೇ, ನೀನು ಆ ರಾಜರು ಬಂದ್ರಲ್ಲ, ಅವ್ರಿಗೆ ಆ ದೂತರು ಬಂದ್ರು, ಏನು ತೋರಿಸಿದೆ? ಅವಂತನ ಎಲ್ಲ ತೋರಿಸಿದೆ ಅಂತ ಹೇಳ್ತಾರೆ. ನಾನು ಮನೆಗಿದ್ದಿಂದ ಏನು ತೋರಿಸಿದ್ದೇನೆ ನೋಡ್ರಿ. ಅವ್ರು ಆ್ಯಕ್ಚುಲಿ ಬೇರೆ ದೇಶದ ಬಂದು ಇವರನ್ನು ನೋಡ್ಲಿಕ್ಕೆ ಬಂದಾಗ ಅವ್ರು ಯಾಕೆ ಬಂದರು ಅಂದರೆ ಇವನು ಯಾವ ರೀತಿ ಏನು ಮಾಡಿದ್ದಾನೆ, ಈ ಕಾಯಿಲೆಯಿಂದ ಸ್ವಸ್ಥ ಆಗಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಅವ್ರು ಬಂದಿದ್ದಾರೆ. ಯಾರು? ಬ್ಯಾಬಿಲೋನ್ ದೇಶಕ್ಕಿರ್ತಕ್ಕಂಥ ಜನರು ಏನು ತಿಳ್ಕೊಂಡಿದ್ದಾರೆ, ಅಲ್ಲಿ ಬೇರೆ ಬರ್ತಕ್ಕಂಥ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಮಾಡ್ತಾರೆ ಯಾವ ರೀತಿ ಸ್ವಸ್ಥ ಆಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಇವನೇನು ಮಾಡಿದೆ ಅಂದರೆ ಸ್ವಸ್ಥ ಆಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಬಂದವ್ರಿಗೆ ಏನು ಹೇಳಕ್ತಾ ಇರಲಿಲ್ಲ. ಇವನು ಹೇಳಕ್ಕೆ ಶುರು ಮಾಡ್ದಂದ್ರೆ ಅವ್ರು ಬಂದ ತಕ್ಷಣ ಅವ್ರು ಮೆರವಣಿಗೆ ಮಾಡಿ, ಬ್ಯಾಂಡ್ ಹಾಕಿ ಮಾಡಿ, ಎಲ್ಲ ಮಾಡಿ ಅವ್ನು ಯಾವ ರೀತಿ ಮನೆ ಕಟ್ಟಿದ್ದಾನೆ, ಯಾವ ರೀತಿ ಅದನ್ನು ಬೆಳ್ಳಿ ಬಂಗಾರ ಇಟ್ಟಿದ್ದಾನೆ, ಯಾವ ರೀತಿ ಅವನ ಯುದ್ಧಕ್ಕೋಸ್ಕರ ಆನೆಗಳಿದೆ, ಒಂಟೆಗಳಿದೆ, ತಾಮ್ರ ಬೆಳ್ಳಿ ಬಂಗಾರಗಳಿದೆ, ಎಲ್ಲ ತೋರಿಸ್ದ. ಪರಲೋಕದ ದೇವರಂದ, ಎಲ್ಲ ಮೂರ್ಖ, ನಿನಗೆ ನಾನು ಕೊಟ್ಟಿದ್ದು ಆಯುಷ್ಯ. ನೀನು ಏನಾದರೂ ನನ್ನ ವಿಷಯದಲ್ಲಿ ನಾನು ಸಾಯ್ತಕ್ಕಂಥ ಮನುಷ್ಯನಿಗೆ ನನಗೆ ದೇವ್ರು ಕಾಪಾಡೋದನ್ನು ಹೇಳ್ತಾನೆ ಅಂತ ನಾನು ನೆನೆಸ್ಕೊಂಡ್ರೆ ನೀನೇನು ಮಾಡತ್ತಿ? ನಿನ್ನ ಬೆಳ್ಳಿ ಬಂಗಾರ ಎಲ್ಲ ತೋರಿಸತ್ತಿಲ್ಲ, ನಿನ್ನ ಬಿ ಪಾಠ ಕಲಿಸ್ತೇವೆ. ಹಲ್ಲೆಲೂಯಾ. ಪಾಠ ಕಲಿಸ್ತೆ. ಮತ್ತೆ ಪ್ರವಾದಿಗಾಗಿ ಹೋಗಿ ಕೇಳ್ತಾನೆ, ನೀನು ಹೋಗಿ ಅವನಿಗೆ ತಿಳಿಸು ಏನಂತ, ನೀನು ಯಾವ್ಯಾವ ಸಾಮಾನು ತೋರಿಸಿದೆಯೋ ಆ ಸಾಮಾನೆಲ್ಲ ಏನು ಮಾಡ್ತಾರೆ? ಎಲ್ಲ ಕಿತ್ಕೊಂಡು ಹೋಗ್ತಕ್ಕಂಥ ಸಮಯ ಬರ್ತದೆ ಎಂಬುದಾಗಿ ದೇವರು ಅವನಿಗೆ ವಾಗ್ದಾನ ಕೊಡ್ತಾನೆ. 130 ವರ್ಷದ ಪೈಲೆ ಮೊದಲು ಯೆರೂಸಲೇಮ್ ಪಟ್ಟಣ ಸೋಲು ಹೋಗೋದಕ್ಕಿಂತ ಮುಂಚೆ 130 ವರ್ಷದ ಮೊದಲು ದೇವರೇನು ಮಾಡ್ತಾನೆ, ಇವನಿಗೆ ಒಂದು ಶಾಪ ಕೊಟ್ಟಿರ್ತಾನೆ. 130 ವರ್ಷ ಆದಮೇಲೆ ಆ ಶಾಪ ಬರ್ತದೆ. ಏನು ಶಾಪ? ನೀನೆಲ್ಲ ಸಾಮಾನು ತೆಗೆದುಕೊಂಡು ಹೋಗ್ತಾರೆ ಮತ್ತು ನೀನು ಆ ಬ್ಯಾಬಿಲೋನ್ ದೇಶದ ರಾಜನ ಕೆಳಗೆ 70 ವರ್ಷಗಳ ಕಾಲ, 70 ವಾರಗಳು ಗುಲಾಮರಾಗಿರ್ಬೇಕಂತ ಪರಿಸ್ಥಿತಿ ಬರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಫ್ಕೋರ್ಸ್ ಪ್ರಾಫಿಟಿಕಲ್ ಲ್ಯಾಂಗ್ವೇಜ್ ಬೇರೆ ಇದೆ. 70 ವಾರಗಳಂದರೆ 70 ವೀಕ್ಸ್, 70 ವಾರಗಳು. ಯಾಕೆ ದೇವರು ಇವ್ರ ಮೇಲೆ ಇಂಥ ಕೋಪ ಬಂತು? ಯಾಕೆ ಹಿಜ್ಕೀಯನ ಮೇಲೆ ಇಂಥ ಒಂದು ಕೋಪ ಅಂತಂದರೆ, ಅವನು ಸ್ವಸ್ಥ ಆದಮೇಲೆ ಅವ್ರೇನು ಮಾಡಿದ್ರು ಅಂತಂದರೆ ತಮ್ಮ ಕೈಗಳಿಂದ ಗೊಂಬಿ ಮಾಡಿ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ದೇವರಿಗೆ ಅಲ್ಲಿ ಭಾಳ ಕೋಪ ಬಂತು. ಅದಕ್ಕಾಗಿ ಪ್ರಿಯರೇ, ನಾನು ಈಗಾಗಲೇ ಹೇಳೋ ಪ್ರಕಾರ ಇಂಥ ಒಂದು ಭಯಂಕರ ಒಂದು ಪರಿಸ್ಥಿತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ ದೇವರು ನಮ್ಮನ್ನು ಶಾಪಕ್ಕೆ ಗುರಿ ಮಾಡ್ತಾನೆ. ಅಂತ್ಯ ಕಾಲದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೇವೆ. ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಇವತ್ತು ಒಂದು ಕಾಲದಲ್ಲಿ ಊಟ ಇರಲಿಲ್ಲ, ಒಂದು ಕಾಲದಲ್ಲಿ ಬಟ್ಟೆ ಇರಲಿಲ್ಲ, ಒಂದು ಕಾಲ ತಿರುಗಾಡಿ ಗಾಡಿ ಇರಲಿಲ್ಲ. ಒಂದು ಸಲ ನನಗೆ ಜ್ಞಾಪಕ ಇದೆ, ನಮ್ಮ ಬೀದರ್ಗೆ 4 ಆಟೋ ಬಂದಿದ್ದು. ಒಂದು ಸಲ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬೀದರ್ 4 ಆಟೋ ಬಂದು. ಆಟೋ ಬಂದ್ರೆ ಈ ಸೈಕಲ್ ಹೊಡೆ ರಿಕ್ಷಾದವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಆಟೋಗಳು ನಮ್ಮ ಬೀದರ್ಗೆ ಬೇಡತ್ತ. ಅರೆ
ಬೀದರ್ ಇಸ್ ಗೋಯಿಂಗ್ ಟು ಬಿಕಮ್ ಸ್ಟ್ಯಾಂಡರ್ಡ್ ಬೀದರ್ ಆಗ್ಲತ್ತದ. ಎಲ್ಲ ಮಂದಿಗೆ ಅಂತ ಸೌಕರ್ಯ ಚಲೋ ಆಗ್ಲತ್ತಂತ 4 ಆಟೋ ಬಂದ್ರೆ 4 ಆಟೋಕ್ಕೆ ಅಂತ ಬಂದ್ ಮಾಡ್ರಿ ಅಂತ ಡಿ ಸಿ ತನಕ ಒಂದು ದೊಡ್ಡ ಸೈಕಲ್ ರಿಕ್ಷಾ ಮಂಗಲ್ಪೇಟೆ ಡಿ ಸಿ ಆಫೀಸ್ ತನಕ ಒಂದು ದೊಡ್ಡ ತಗೊಂಡಿದ್ರು. ಸ್ಟ್ರೈಕ್. ಪ್ರಿಯ ನಿಮ್ಗೆ ಎಚ್ಚರಿಸ್ತಾನೆ, ಇವತ್ತಿನ ದಿವಸದಲ್ಲಿ ದೇವರೆಲ್ಲ ಕೊಟ್ಟಿದ್ದಾನೆ. ನಮ್ಮ ಪರಿಸ್ಥಿತಿ ಏನಾಗಿದೆ? ವಿ ಆರ್ ಫಾರ್ ಗೆಟಿಂಗ್ ದ ಲಾರ್ಡ್. ಏನು ಮಾಡ್ತಾ ಇದ್ದೀವಿ ನಾವು? ದೇವರನ್ನ ಮರ್ತು ಹೋಗಿದ್ದೇವೆ. ಅದಕ್ಕಾಗಿ ದೇವರನ್ನ ಮರ್ತು ಹೋಗಿರ್ತಕ್ಕಂಥ ಸಮಯದಲ್ಲಿ ಆ ರಾಜನಿಗೆ, ಯೆರೂಸಲೇಮಿನ ರಾಜದ ಚಿದ್ಕೀಯ ಅಂತ ಅವನ ಹೆಸರು, ಆ ಚಿದ್ಕೀಯ ಅಂತಕ್ಕಂಥ ಕೊನೆ ರಾಜನಿಗೆ ಏನಂದರೆ, ಆ ಬ್ಯಾಬಿಲೋನ್ ದೇಶ ರಾಜನ ಬಂದಂಥ 2 ಕಣ್ಣನ್ನು ತೆಗೆದು ಹಾಕಿ ಕೈಗಳಿಗೆ ಬೇಡಿ ಹಾಯ್ಕೊಂಡು ಯೆರೂಸಲೇಮಿನಿಂದ ಬ್ಯಾಬಿಲೋನಿಗೆ ಸುಮಾರು 1500 ಕಿಲೋಮೀಟರ್ ಕಡೆ ತಗೊಂಡು ಹೋಗ್ತಾನೆ. ನಾವು ನೋಡ್ತೇವೆ ಈಗಾಗಲೇ ಹೇಳ ಪ್ರಕಾರ ಈ ಒಂದು ಬ್ಯಾಬಿಲೋನ್ ದೇಶದಲ್ಲಿ ವಿಶೇಷವಾಗಿ ಅವರಲ್ಲಿ 13 ದೇವರುಗಳಿದ್ದು. ಎಷ್ಟು? 13 ದೇವರುಗಳಿದ್ದು. ಅದಕ್ಕಾಗಿ ಇಲ್ಲಿ ಯುದ್ಧ ಮಾಡಿ ಸೋತ್ ಹೋದ್ಮೇಲೆ, ಇಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರಗಳು ಪಾತ್ರೆಗಳು ತಗೊಂಡು ಹೋದ್ಮೇಲೆ, ಇಲ್ಲಿರ್ತಕ್ಕಂಥ ಯೌವನಸ್ಥರನ್ನ ಕರ್ಕೊಂಡು ಹೋದ್ಮೇಲೆ, ಅಲ್ಲಿರ್ತಕ್ಕಂಥ ಎಲ್ಲರೇ ಅಂದರೆ ಇವ್ರ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಏನಂತ? ನಾವೇನು ಯಾರನ್ನು ಸೋಲಿಸಿದ್ದೇವೆ? ಯೆರೂಸಲೇಮನ್ನು ಸೋಲಿಸಿದ್ದೇವೆ. ಯೆರೂಸಲೇಮ್ ಇರ್ತಕ್ಕಂಥ ಯೌವನಸ್ಥರನ್ನು ನಾವು ಗುಲಾಮರಾಗಿ ತೆಗೆದುಕೊಂಡು ಬಂದಿದ್ದೇವೆ. ಯೆರೂಸಲೇಮ್ ಇರ್ತಕ್ಕಂಥ ದೇವಾಲಯದಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪಾತ್ರೆಗಳನ್ನು ತಗೊಂಡು ಬಂದಿದ್ದೇವೆ. ನಮ್ಮ ದೇವರು ದೊಡ್ಡ ದೇವರು ಎಂಬುದಾಗಿ ಅವರೆಲ್ಲರ ಸಂಭ್ರಮ ಹಬ್ಬ ಮಾಡ್ತಾ ಇದ್ರು. ದಾನಿಯೇಲ್ ಸ್ನೇಹಿತರಲ್ಲಿದ್ದರು. ಪ್ರಿಯರೇ, ಈಗ ದಾನಿಯೇಲ್ಗ ಎಂಥ ಒಂದು ಪ್ರಶ್ನೆ ಬರ್ತದೆ, ನಾವೇನು ತಪ್ಪು ಮಾಡಿದ್ದೀವಪ್ಪ? ನಾವು ಜೀವಿಸುವ ದೇವರು ಯೆಹೋವ ದೇವರು ಅಂತ ನಾವು ನಂಬಿದ್ದೇವೆ, ನಮ್ಮ ದೇವ್ರ ಮೇಲೆ ಇಂಥ ಒಂದು ಅತ್ಯಾಚಾರ ಮಾತು ಬರ್ತದಲ್ಲ. ಒಂದು ವೇಳೆ ನಾವು ಒಂದು ವೇಳೆ ಅಲ್ಲಿದ್ರೆ ಏನು ಮಾಡ್ತಿದ್ದೇವೆ? ಖರೆ ಇವ್ರು ಅಂಬೋದು ಖರೇನೇ ಅದ. ನಮ್ಮ ದೇವರು ಸೃಷ್ಟಿಕರ್ತ ಅಂದ್ರೆ ನಮ್ಮ ಒಂದು ವೇಳೆ ಹಾಗೇನೆ ಇದ್ದರೆ ನಮ್ಮ ದೇವ್ರು ಯಾಕೆ ಕಾಪಾಡ್ತಿರಲಿಲ್ಲ? ನಮ್ಮ ದೇಶ ಯಾಕೆ ನಾಶ ಆಗಿದೆ? ಯಾಕೆ ಹಾಳಾಗೋಗಿದೆ? ನಾವು ಯಾಕೆ ಸೋತು ಹೋಗಿದ್ದೇವೆ? ನಮ್ಮನ್ನು ಯಾಕೆ ದೇವ್ರು ಕಾಪಾಡಲಿಲ್ಲ? ಯಾಕೆ ರಕ್ತದ ಕಾಲುವೆ ಹರಿದು ಹೋಗಿದೆ? ನಾವು ಯಾಕೆ ಗುಲಾಮರಾಗಿದ್ದೇವೆ? ಅನೇಕ ಪ್ರಶ್ನೆಗಳು ಕೇಳ್ತೇವೆ. ಇವತ್ತು ಪ್ರಿಯರೇ, ಕ್ರೈಸ್ತರು ಸಹ ಅದೇ ಪ್ರಶ್ನೆ ಕೇಳ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ. ನಮ್ಗೆ ಯಾಕೆ ಈ ಸಲ ಹಿಂಸೆಗಳು ಬರ್ತಾ ಇದೆ? ನಾವು ನೋಡ್ತೇವೆ ನಮ್ಮ ಎಲ್ಲ ಕಡೆ, ನಮ್ಮ ಕರ್ನಾಟಕದಲ್ಲಾಗಲಿ ಒರಿಸ್ಸಾದಾಗಲಿ ಅನೇಕ ಸ್ಥಳದಲ್ಲಿ ಹಿಂಸೆಗಳು ನಡೀತಾ ಇದೆ. ಯಾಕೆ ಹಿಂಸೆ ನಡೀತಾ ಇದೆ? ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಇವತ್ತು ನಾವೆಲ್ಲರೂ ಸ್ಟ್ರೈಕ್ ಮಾಡಬೇಕು. ನಾನು ಸ್ಟ್ರೈಕ್ ಮಾಡಲಿಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ. ನಾವೇನು ಮಾಡ್ತಬೇಕು? ಸ್ಟ್ರೈಕ್ ಮಾಡಬೇಕು. ಅವ್ರನ್ನ ನಾವು ಎದುರಿಸ್ಬೇಕು, ಇವ್ರನ್ನ ಎದುರಿಸ್ಬೇಕು. ಎಂದಾದ್ರೂ ಕುಂತು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕು ಅಂದಿದ್ದೀವ? ಐ ಟೆಲ್ ಯು, ನೋ ಪ್ರೈಮ್ ಮಿನಿಸ್ಟರ್, ನೋ ಚೀಫ್ ಮಿನಿಸ್ಟರ್ ಸೇವ್ ಯು. ಯಾವ ರಾಜ್ಯನಾಗಲಿ, ಪ್ರಧಾನಮಂತ್ರಿ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಪಾಡಲಿಕ್ಕಾಗಿಲ್ಲ. ನಮಗೆ ಕಾಪಾಡೋರು ಯಾರಿದ್ದಾರೆ? ಸೊ ವಿ ಆರ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಲಾರ್ಡ್. ದೇವರ ಕಂಟ್ರೋಲ್ನಲ್ಲಿ ನಾವಿದ್ದೇವೆ, ದೇವರ ಪರಿಸ್ಥಿತಿಯಲ್ಲಿ ಇದ್ಕೊಂಡಿದ್ದೇವೆ. ನಮ್ಗೆ ಯಾಕೆ ಈ ರೀತಿ ಹಿಂಸೆ ಬರ್ತಾ ಇದೆ? ಪ್ರಿಯರೇ, ದೇವರು ಅದಕ್ಕೋಸ್ಕರ ನಿಮಗೆ ಈ ರೀತಿ ಹಿಂಸೆ ಬರ್ತದೆ ಎಂಬುದಾಗಿ ತಿಳಿಸ್ಲಿಕ್ಕೋಸ್ಕರ ದೇವರು ನಮಗೆ ಈ ಪಾಠವನ್ನು ಕೊಟ್ಟಿದ್ದಾನೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೊದಲನೇ ವರ್ಷದಲ್ಲಿ ದೊಡ್ಡ ಹೋರಾಟವಾಗಿ, ದೊಡ್ಡ ಭಯಂಕರ ಹೋರಾಟ. ಇವತ್ತು ನಾವು ಸತ್ಯಕ್ಕೆ ಅಸತ್ಯದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದೆ. ದಟ್ ಈಸ್ ಅದು ನಮ್ಮ ಜೀವನದಲ್ಲಿ ಪರಿಪೂರ್ಣ ಆಗ್ತಕ್ಕಂಥದ್ದಾಗಿದೆ. ಅನೇಕರು ಮನೆಯಲ್ಲಿ ಕೆಲಸ ಕಳ್ಕೊಳ್ತೇವೆ. ನಮ್ಗೆ ಯಾಕಪ್ಪ ಕೆಲಸ ಹೋಯಿತು? ನಾವು ಜಪ ಮಾಡಲು ಬಿಟ್ಟಿದ್ದೇವ? ನಾನು ಅಲ್ಲಲ್ಲಿ ನಮಗೆ ಪಾಸ್ಟ್ ಕೆಲಸ ಮಾಡಿ ಹಳ್ಳಿಗಳು ಹೋಗ್ತೇವೆ. ಒಂದು ಕುಟುಂಬದಲ್ಲಿ ನೋಡಿದೆ, ಒಬ್ಬ ಹೆಣ್ಮಗಳು ಅವ್ರ ಮನೆಯಾಗ ಮಗ ಸತ್ತಾಗ 1 ವರ್ಷ ಚರ್ಚಿಗೆ ಬಂದಿಲ್ಲ. ನಾ ಯಾಗಾರ ಹೋಗಿ, ಅಮ್ಮ ಚರ್ಚಿಗೆ ಬಾ. ಯಾಕೆ ಬರಬೇಕು? ಎಲ್ಲಮ್ಮ ಚರ್ಚಿಗೆ ಬಾ. ನಮಗೇನು ದೇವ್ರು ಒಳ್ಳೇದು ಮಾಡ್ಯಾರ? ನಮಗೇನ ದೇವ್ರು ಒಳ್ಳೇದು ಮಾಡಿದ್ರೆ ನಾ ಏನು ಮಾಡ್ತಿದ್ದೆ? ಚರ್ಚಿಗೆ ಬರ್ತಿದೆ. ಅನೇಕ ಸಲ ಈ ಪ್ರಶ್ನೆ ಕೇಳ್ತೇವೆ ಪ್ರಿಯರೇ. ಕೆಲವು ಸಮಯ ಮನೆ ಒಡಕಾಗಿರ್ತದೆ. ಅನೇಕ ಸಲ ಮಕ್ಕಳು ನಾವು ಕಾಯಿಲೆಯಲ್ಲಿ ಬಿದ್ದಿರ್ತೇವೆ, ಅಂಗವಿಕಲರಾಗಿರ್ತೇವೆ, ಕುರುಡತನ ಬರ್ತದೆ, ಗಂಡ ಹೆಂಡತಿಯಲ್ಲಿ ಜಗಳ ಇರ್ತದೆ. ಇದೆಲ್ಲ ನೋಡುವಾಗ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಕೆಲವು ಸಮಯದಲ್ಲಿ ಒಂದು ಪ್ರಶ್ನೆ ಕೇಳ್ತೇವೆ, ನಾವೇನು ಯೋಚನೆ ಮಾಡ್ತಿದ್ವಿ, ನಮ್ಮ ದೇವರು ಅಷ್ಟು ಶಕ್ತಿ ಅಲ್ಲ, ನಮ್ಮ ದೇವ್ರೇನದ ಬರೀ ಭ್ರಮೆ ಅದ, ಈ ಬೈಬಲ್ ಓದೋದು ಬಿದ್ದಾಂಡ ಅದ, ಜಪ ಮಾಡೋದು ಬಿದ್ದಾಂಡ ಅದ ಅಂತ ಕೊನೆಗೆ ಏನು ಮಾಡ್ತೀವಿ ನಾವು? ಆ ತೀರ್ಮಾನಕ್ಕೆ ಬಂದು ಅನೇಕರು ಸಭೆಯನ್ನು ಹೋಗೋದನ್ನು ಬಿಟ್ಟು ಬಿಡ್ತೇವೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡ್ತೇವೆ, ಬೈಬಲ್ ಓದೋದನ್ನು ಬಿಟ್ಟು ಬಿಡ್ತೇವೆ, ಸೇವೆ ಮಾಡೋದನ್ನು ಬಿಟ್ಟು ಬಿಡ್ತೇವೆ. ಐ ವಾಂಟ್ ಟು ಟೆಲ್ ಯು ವೆರಿ ಸಿನ್ಸಿಯರ್ಲಿ ಪ್ರಿಯರೇ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದನ್ನು ನಾವು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಬೇಕು. ಯೋಬನಿಗೆ ದೇವರಿಗೆ ಪ್ರಾಮಾಣಿಕನ ವ್ಯಕ್ತಿಯಾಗಿದ್ದನು. ಅಂಥ ಒಂದು ಹಿಂಸೆ, ಅಂಥ ಒಂದು ಕಷ್ಟ ನಮಗೆ ಬಂದಿಲ್ಲ. ಯೋಬನ ಜೀವಿತದಲ್ಲಿ ಅವನಿಗಿರ್ತಕ್ಕಂಥ ಎಲ್ಲ ಆಸ್ತಿ ಹೋಯಿತು.
ಆಸ್ತಿ ಹೋದ್ರೆ ಮನುಷ್ಯ ಯೋಚನೆ ಮಾಡೋದಿಲ್ಲ. ಅವನಿಗಿರ್ತಕ್ಕಂಥ 10 ಮಕ್ಕಳು ಒಂದೇ ದಿನ ಸತ್ತೋದ್ರು. 10 ಮಕ್ಕಳು ಒಂದೇ ದಿನ ಸತ್ತಾಗ ಅವನೊಂದು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವ್ರಿಗೆ ಬೈಲಿಲ್ಲ. ಅವನು ಹೇಳ್ತಾನೆ, ನಾನು ತಾಯಿ ಗರ್ಭದಿಂದ ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲದವನಾಗಿ ಗತಿಸಿ ಹೋಗುತ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು ಹೋದನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲಿ. ಅಬೇದೆನಗೋಗಂತ ನಾವು ಹೆಸರು ಕೇಳ್ತೇವೆ, ಆದರೆ ಆ್ಯಕ್ಚುಲಿ ಅವ್ರ ಹೆಸರು ಏನಲ್ಲ, ಶಾದ್ರಕ್ ಮಿಶಕ್ ಅಬೇದೆನಗೋಗಲ್ಲ. ಆ್ಯಕ್ಚುಲಿ ಯಹೂದ್ಯರ ಹೆಸರು ಬೇರೆ ಇದೆ. ಯಹೂದ್ಯರ ಹೆಸರು ಅಂದರೆ ದಾನಿಯೇಲ. ಮೊದಲನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ. ಅವ್ರ ಹೆಸರೇನಿದೆ? ದಾನಿಯೇಲ, ಹನಾನಿಯ, ಮಿಸಾಯಲ್, ಅಜರ್ಯ. ಅವ್ರ ಹೆಸರೇನು? 4 ಜನ ಯೌವನಸ್ಥರಲ್ಲಿ ದಾನಿಯೇಲ, ಅನನೀಯ, ಮಿಸಾಯಲ್ ಮತ್ತು ಅಜರ್ಯ. ಇವರು ಈ 4 ವ್ಯಕ್ತಿಗಳನ್ನು ಎಲ್ಲಿ ಕರ್ಕೊಂಡು ಬ್ಯಾಬಿಲೋನ್ ದೇಶ ಕರ್ಕೊಂಡೋಗಿ ಅಲ್ಲೇನು ಮಾಡಿದ್ರು ಅಂತಂದರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು. 3 ವರ್ಷ ಟ್ರೈನಿಂಗ್ ಕೊಟ್ಟು ಅವ್ರದ್ದು ಪದ್ಧತಿ ಕಲಿಸ್ಬೇಕು. ಯಾರ ಪದ್ಧತಿ? ಬ್ಯಾಬಿಲೋನ್ ದೇಶದ ಪದ್ಧತಿ ಕಲಿಸಿ ಅವ್ರ ಪದ್ಧತಿಯನ್ನು ಕಲಿಸಿ ಏನು ಮಾಡಬೇಕು, ಅವರಿಗೆ ತಮ್ಮ ಸಂಸ್ಥಾನದಲ್ಲಿ ಇಟ್ಕೊಳ್ಬೇಕು. ಅಂದರೆ ದೇವರ ನಂಬಿಕೆ ತೆಗೆದುಹಾಕಬೇಕು. ಅದಕ್ಕಾಗಿ ಅವ್ರ ಹೆಸರು ಬದಲಾಯಿಸಿ ಹಾಕಿದ್ರು. ದಾನಿಯೇಲಗೆ ಏನಂತಂದರೆ ಬೆಲ್ಸಾಸರ್ ಅಂತ ಹೆಸರಿಟ್ಟರು. ಹನಾನಿಯನಿಗೆ ಶಾದ್ರಕ್ ಎಂಬುದಾಗಿ ಹೆಸರಿಟ್ಟರು. ಮಿಸಾಯಲ್ನಿಗೆ ಮೇಷಕ್ ಎಂಬುದಾಗಿ ಹೆಸರಿಟ್ಟರು. ಅಜರ್ಯನಿಗೆ ಅಬೇದೆನಗೋ ಎಂಬುದಾಗಿ ಹೆಸರಿಟ್ಟರು. ನನಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ದಾನಿಯೇಲ ಅಂದರೆ ಅರ್ಥ ಏನು? ಪ್ರತಿಯೊಂದು ಹೆಸರಿಗೆ ಅರ್ಥ ಇದೆ. ಅರ್ಥ ಇಟ್ಕೊಂಡು ಕೆಲವರು ಹೆಸರಿಡ್ತಾರೆ, ಕೆಲವು ಸಮಯ ಅರ್ಥ ಇಲ್ಲದೆ ಹೆಸರುಗಳಿರ್ತವೆ. ನಾವು ಯಹೂದ್ಯರಲ್ಲಿ ಅವರಿಗೆ ದಾನಿಯೇಲ ಅಂದರೆ ಅರ್ಥ ಏನಂತಂದರೆ ದೇವರು ನನ್ನ ನ್ಯಾಯಾಧೀಶನು ಅಂತ. ಹಾಗೆ ಅಜರ್ಯ ಅಂದರೆ ದೇವರು ನನ್ನ ಸಹಾಯಕನು, ದೇವರು ನನ್ನ ಸಹಾಯಕನು. ಆದರೆ ಇವ್ರ ಹೆಸರು ಬದಲಾಯಿಸಾಗ ಏನು ಮಾಡಿದ್ರು? ದಾನಿಯೇಲನಿದ್ದವನಿಗೆ ಬೆಲ್ಸಾಜರ್ ಮಾಡಿದ್ರು, ಹನನ್ಯನಿಗಿದ್ದರೆ ಶಾದ್ರಕ್ ಮಾಡಿದ್ರು, ಮಿಸಾಯಲ್ ಇದ್ದವನಿಗೆ ಮೇಷಕ್ ಮಾಡಿದ್ರು, ಅಜರ್ ಇದ್ದವರಿಗೆ ಅಬೇದೆನಗೋ ಮಾಡಿದ್ರು. ಇಲ್ಲಿ ಅಬೇದೆನಗೋ ಬೆಲ್ಸಾಜರ್ ಅಂದ್ರೆ ಏನು? ಅವ್ರ ಹೆಸರಿಟ್ಟು ಅವ್ರ ದೇವರುಗಳ ಹೆಸರಿಟ್ಟರು. ಯಾರ ದೇವರುಗಳು? ಬ್ಯಾಬಿಲೋನಲ್ಲಿರ್ತಕ್ಕಂಥ ದೇವರುಗಳ ಹೆಸರು ಅವನಿಗೆ ಕೊಟ್ಟರು. ಬೆಲ್ಸಾಜರ್ ಅಂದರೆ ಬೆಲ್ ದೇವರ ಖಜಾನೆ ಕಾಯವನಂತ. ಯಾವುದು? ಬೆಲ್ ದೇವರ ಖಜಾನೆಯನ್ನು ಕಾಯುವವನು ಎಂಬುದಾಗಿ. ಇಲ್ಲಿ ಶಾದ್ರಕ್ ಅಂದರೆ ಸೂರ್ಯ ದೇವರ ಪ್ರಚೋದಕ ಅಂತ, ಅಥವಾ ಆನಂದ ಆಶೀರ್ವಾದ ಸೂರ್ಯನಿಂದಲೇ ಎಂಬುದಾಗಿ ನಂಬತಕ್ಕಂಥ ಒಂದು ವಿಷಯನ ಅವನ ಹೆಸರು ಮೇಲೆ ಇಟ್ಟರು. ಮಿಸಾಯಲ್ನಿಗೆ ಮೇಷಕ್ ಎಂಬುದಾಗಿ ಹೆಸರಿಟ್ಟು ಅವರ ಸೇವಕ ಎಂಬುದಾಗಿ ಅವರು ಮಾಡಿದ್ರು. ಈ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಕೊಡುವಾಗ ಇಲ್ಲಿ 4 ವ್ಯಕ್ತಿಗಳು ಒಂದು ತೀರ್ಮಾನ ಮಾಡಿದ್ರು. ನಾವೇನು ಮಾಡೋದಿಲ್ಲ? ರಾಜನ ಊಟ ಮಾಡೋದಿಲ್ಲ ಅಂತ. ಯಾರು ಊಟ ಮಾಡೋದಿಲ್ಲ? ರಾಜನ ಊಟ ಮಾಡೋದಿಲ್ಲ. ದಯಮಾಡಿ ನಮ್ಮ ಸತ್ಯಗಳನ್ನ ದಾನಿಯೇಲ ಮೊದಲನೇ ಅಧ್ಯಾಯದಲ್ಲಿ ಅವರು ಆ ಊಟನ ತಿರಸ್ಕಾರ ಮಾಡಿದ್ರು. ಯಾರು ಊಟನ? ಯಾರೇ ತಿರಸ್ಕಾರ ಮಾಡ್ತಾರ? ಮಿನಿಸ್ಟರ್ ಊಟ ಕೊಟ್ಟರೆ ಮೊದಲು ಹೋಗಿ ಲೈನ್ದಾಗ ಕೊಡ್ತೀವಿ. ಎಂತೆಂಥ ಒಳ್ಳೆ ಊಟ ಅದ, ಎಂತೆಂಥ ಅದ್ರಾಗ ಏನೇನೋ ಅದ, ಎಲ್ಲ ಉಂಬದು ಬಿಟ್ಟು ಕಿಂತ ಊಟ ಬಿಟ್ಟು ಮತ್ತೇನದ? ಆದ್ರೆ ಪ್ರೇರೆ ಈ ದಾನಿಯೇಲ, ಅನನೀಯ, ಅಜರ್ಯ, ಮಿಸಾಯಲ್ ಇವ್ರಿಗೆ 3 ಏನು ಮಾಡಿದ್ರು ಅಂದರೆ ಆ ಒಂದು ಊಟನ ತಿರಸ್ಕಾರ ಮಾಡಿದ್ರು. ಯಾಕೆ ಆ ಊಟ ತಿರಸ್ಕಾರ ಮಾಡಿದ್ರು? ಅವ್ರು ಹೇಳಿದ್ರು, ಆ ಕಂಚಿನಿಗೆ ಹೋಗಿ ಕೇಳ್ಕೊಂಡ್ರು, ನಮಗೇನು ಮಾಡ್ರಿ, ನಮಗೆ ಬರೀ ಕಾಳು ಕಡ್ಡಿ ಕೊಡ್ರಿ, ನಾವು ಊಟ ಮಾಡೋದಿಲ್ಲ ಎಂಬುದಾಗಿ. ಆ ಊಟ ಮಾಡಲ್ಲ ಅಂದಾಗ ಯಾಕೆ ಊಟ ಮಾಡಲಿಲ್ಲ? ಕಾರಣ ಏನು? ಇವತ್ತು ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತರು ಅಂತ್ಯಕಾಲದಲ್ಲಿ ಸೈತಾನ್ ನಮಗೆ ಒಂದು ಪರೀಕ್ಷೆ ತರ್ತಾನೆ. ಎಂಥ ಪರೀಕ್ಷೆ ಗೊತ್ತಾ? ಮನುಷ್ಯರು ಊಟಕ್ಕೋಸ್ಕರ ತಮ್ಮನ್ನು ತಾವು ಮಾರಿಕೊಳ್ತಕ್ಕಂಥ ಪರಿಸ್ಥಿತಿ. ದೇವ್ರಿಗೆ ಗೊತ್ತಿದೆ ಅಂತ್ಯಕಾಲದಲ್ಲಿ ಜನಗಳು ಈ ರೀತಿ ಇರ್ತಾರೆ ಎಂಬುದಾಗಿ. ಅಧಿಕಾರಿಗೋಸ್ಕರ ಆ ರಾಜನಲ್ಲಿ ಏನು ಕಡಿಮೆ ಇತ್ತು? ರಾಜ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದ ಅವರಿಗೆ. ಇವು 3 ಏನಂದರೆ ಅವ್ರು ತೀರ್ಮಾನ ಮಾಡಿಕೊಂಡು ನಾವು ಊಟ ಮಾಡಬಾರ್ದು ಎಂಬುದಾಗಿ. ರಾಜನ ಊಟ ತಿರಸ್ಕಾರ ಮಾಡಿದ್ರು, ರಾಜನ ಉಡುಪು ತಿರಸ್ಕಾರ ಮಾಡಿದ್ರು, ಅರಮನೆ ಇರ್ತಕ್ಕಂಥ ವೈಭವ ತಿರಸ್ಕಾರ ಮಾಡಿದ್ರು, ಅಲ್ಲಿರ್ತಕ್ಕಂಥ ಸವಲತ್ತು ತಿರಸ್ಕಾರ ಮಾಡಿದ್ರು, ಅಲ್ಲಿರ್ತಕ್ಕಂಥ ಅಧಿಕಾರ ಊಟ ಮಾಡಿಲ್ಲ. ಅಲ್ಲಿ ನಿಮಗೆ 4 ಕಾರಣಗಳು ಕೊಡ್ತೇನೆ, 5 ಕಾರಣಗಳು ಕೊಡ್ತೇನೆ ಯಾಕೆ ಇವರು ಊಟ ಮಾಡಲಿಲ್ಲ. ದಾನಿಯೇಲ, ಅನನೀಯ, ಮಿಸಾಯಲ್, ಅಜರ್ಯ ಇವರು ರಾಜರ ಭೋಜನನ ಯಾಕೆ ತಿರಸ್ಕಾರ ಮಾಡಿದ್ರು? ಮೊದಲನೇದಾಗಿ ರಾಜನ ಊಟದಲ್ಲಿ ಮದ್ಯಪಾನ ಸೇವಿಸ್ತಾ ಇತ್ತು. ಅವನ ಟೇಬಲ್ ಮೇಲೆ ಊಟದ ಜೊತೆಲಿ ಏನಿತ್ತು?
16-17 ವರ್ಷ ಇತ್ತು. ಅವ್ರದ್ದು ಮಕ್ಕಳು ಚಲೋ ಕುಡಿತಿದ್ವು. ಅವ್ರ ಅವು ಹೋಗಿ ಹೇಳ್ದ, ನೋಡಮ್ಮ ದೇವ್ರ ವಾಕ್ಯ ಹೇಳ್ತದ, ಕುಡಿದವ್ರು ಪರಲೋಕ ಹೋಗಲ್ಲ ಅಂತ. ಎಲ್ಲಿ ಹೇಳ್ತದ? ಯಾರು ಹೇಳ್ಯಾರ? ತೋರಿಸಿ ಬೈಬಲ್ದಾಗ. ಅರೇ ಅಲ್ಲಮ್ಮ ಬೈಬಲ್ನಾಗ ನತ್ತೆ ಅದು ಬಿಟ್ಕೊಡ್ರಿ, ಯಾರು ಕೊಡಲ್ಲ ಹೊಂಟಾರ? ಬೈಬಲ್ ಪೈಲೆ ಏನಂದಳು? ಎಲ್ಲಿ ಬರ್ತದಂತ. ಆ ಬರ್ದಿನ ತೋರಿಸ್ರಿ ಏನಂದಳು? ಯಾರು ಕೊಡಲ್ಲ ಹೊಂಟಾರ? ಇನ್ನು ಅವ್ರಿಗೆ ಏನು ಉತ್ತರ ಕೊಡಲಿ ನಾನು? ಪ್ರಿಯರೇ, ಇಂಥ ಒಂದು ಪರಿಸ್ಥಿತಿ ನೋಡ್ತೇವೆ. ಅದಕ್ಕೋಸ್ಕರ ಈ 3 ವ್ಯಕ್ತಿಗಳು ಯಾರು? ದಾನಿಯೇಲ, ಅನನೀಯ, ಮಿಸಾಯೇಲ್, ಅಸರ್ಯ, ಇವ್ರು ತೀರ್ಮಾನ ಮಾಡ್ಕೊಂಡ್ರೆ ಏನಂತಾರೆ, ನಾವು ಈ ಊಟ ಮಾಡೋದಿಲ್ಲ. ಏನೇ ಆಗಿರಲಿ. ಮೊದಲನೇದಾಗಿ ನಾನು ಹೇಳಿದ್ದೇನೆ, ಅದರಲ್ಲಿ ಏನಿತ್ತು? ಮದ್ಯಪಾನ ಇತ್ತು. ಎರಡನೇದಾಗಿ ವಿಶೇಷವಾಗಿ ಆ ರಾಜನ ಊಟದಲ್ಲಿ, ವಿಶೇಷವಾಗಿ ಯಾರು? ಬ್ಯಾಬಿಲೋನ್ ದೇಶದ ರಾಜನ ಊಟದಲ್ಲಿ ಹಂದಿ ಮಾಂಸ ಇರ್ತಿತ್ತು. ಹಂದಿ ಮಾಂಸ ಯೆಹೂದ್ಯರಿಗೆ ಏನಲ್ಲ, ಅದು ಅಶುದ್ಧವಾದ ಆಹಾರವೂ ಆಗಿರೋದ್ರಿಂದ ಅವರಂದರು ನಾವು ಊಟ ಮಾಡೋದಿಲ್ಲ ಎಂಬುದಾಗಿ. 3ನೇ ಕಾರಣ ಏನಂದರೆ ಯಾಕೆ ಅವರು ಊಟನ ತಿರಸ್ಕಾರ ಮಾಡೋದಂತಂದರೆ, ಅದು ಊಟ ಮಾಡೋದಕ್ಕಿಂತ ಮುಂಚೆ ಅದು ಅವ್ರ ದೇವ್ರ ಮುಂದೆ ಹೋಗಿ, ಬೆಲ್ ಮುರ್ದಕ್ಕೆ ದೇವ್ರು ಇತ್ತಲ್ಲ ಅವ್ರದ್ದು ಮನೆ ದೇವರು, ಆ ದೇವ್ರ ಮುಂದೆ ಹೋಗಿ ಏನು ಮಾಡ್ತಿದ್ರು, ಅದು ನೈವೇದ್ಯ ಮಾಡಿ ತಂದು ಊಟ ಕೊಡ್ತಾಯಿದ್ರು. ದಯಮಾಡಿ ಕ್ಷಮಿಸಬೇಕು. ಅನೇಕ ನಮ್ಮಲ್ಲಿ ಭಾಳ ಜನ ಶಾಲೆಯಲ್ಲಿ ಕೆಲಸ ಮಾಡೋರಿದ್ದೇವೆ, ಎಲ್ಲೆಲ್ಲೋ ಕೆಲಸ ಮಾಡೋರಿದ್ದೇವೆ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವೇನು ಮಾಡ್ತೀವಿ? ನೈವೇದ್ಯ ಬಂದಾಗ ತಿಂಬದ್ವಿ ಮಾಡ್ತೀವಿ. ಕೆಲವು ಟೈಮ್ನಾಗ ಕ್ಷಮಿಸಬೇಕು. ಏನು ಮಾಡ್ತೀವಿ? ಏನು ಫರಕ್ ಬೀಳ್ತದ್ರಿ? ಇಟ್ಟು ಹಚ್ಕೊಂಬೇಡ, ಹಿಂಗೆ ತೆಕ್ಕೋತೇವೆ ಸಾಕು. ಎಲ್ಲರಿಗೂ ಸುಮ್ಮನೆ ಅವ್ರ ಮನಸ್ಸು ನೋಯಿಸ್ಬಾರ್ದು ಅಂತೇಳಿ. ಇವತ್ತು ನಾನು ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಮೆತ್ತುತ್ತೇನೆ. ಸಿ, ದೇರ್ ವಿ ಆರ್ ಡಿಸ್ಕರೇಜಿಂಗ್ ಗಾಡ್. ಅಲ್ಲಿ ನಾವು ಸಾಕ್ಷಿ ಕೊಡ್ತಕ್ಕಂಥ ವ್ಯಕ್ತಿಗಳು, ಇಲ್ಲಿ ಶಾದ್ರಕ್, ಮಿಶಕ್, ಅಬೇದೆನಿಗೋ ಅಥವಾ ದಾನಿಯೇಲ, ಅನನೀಯ, ಅಸರ್ಯ, ಮಿಸಾಯೇಲ್ ಇವರು ಇಲ್ಲಿ ಸಾಕ್ಷಿಯಾಗಿ ನಿಂತ್ಕೊಂಡ್ರು. ಅವ್ರ ನಾವು ಊಟ ಮಾಡೋದಿಲ್ಲಪ್ಪ. ಯಾಕಂದರೆ ನೈವೇದ್ಯ ಮಾಡಿದ ಊಟ ನಾವು ಮಾಡೋದಿಲ್ಲ. ಯೆಹೂದ್ಯರ ಪದ್ಧತಿಯ ಪ್ರಕಾರ ಈ ಮಾಂಸ ಕತ್ತರಿಸಿಲ್ಲ, ಅದಕ್ಕೆ ನಾವು ಇದು ಊಟ ಮಾಡೋದಿಲ್ಲ. ಮತ್ತು ಕೊನೆಯದಾಗಿ ಈಗಿನ ಕಾಲದಲ್ಲಿ ಈ ಊಟ, ಮಾಂಸದ ಊಟ ಸರಿ ಇಲ್ಲ ಅಂತ. ಯಾಕಂದರೆ ಈಗ ಆರೋಗ್ಯಕ್ಕೆ ಚಲೋ ಇಲ್ಲ. ಯಾವ್ದಾರು ಡಾಕ್ಟರ್ ಬಳಿಗೆ ಹೋದ್ರೆ ಬಿಟ್ಕೊಡ್ರಿ, ಅದು ಸಾಕೀಗ. ಸಿ, ಇನ್ ದ ಲಾಸ್ಟ್ ಡೇಸ್ ದೇವ್ರು ಹೇಳ್ತಾನೆ, ಈ ಮಾಂಸ ಊಟ ಅಥವಾ ಇದೊಂದು ಈ ಆರೋಗ್ಯಕ್ಕೆ ಸರಿ ಇಲ್ಲ. ಅದಕ್ಕೋಸ್ಕರ ಇಂಥ ಒಂದು ಊಟಕ್ಕೆ ಅವ್ರು ತಿರಸ್ಕಾರ ಮಾಡಿದ್ರು. ಕೆಲವು ಸಲ ಏನು ಮಾಡ್ತೇವೆ ಪ್ರಿಯರೇ, ನಾವು ಮರೆತು ಹೋಗ್ತೇವೆ. ಈ ವ್ಯಕ್ತಿಗಳು ಯಾರು? ದಾನಿಯೇಲ ಮತ್ತು ಅವರ ಸ್ನೇಹಿತರು ತೀರ್ಮಾನ ಮಾಡಿಕೊಂಡ್ರು. ಏನಂತ? ನಾವು ಈ ಊಟ ಮಾಡಬಾರ್ದು ಎಂಬುದಾಗಿ. ಯಾವುದೇ ಕಾರಣಕ್ಕಾಗಿ ನಾವೇನು ಮಾಡಬಾರ್ದು, ಇಲ್ಲಿ ಬಿದ್ದು ಹೋಗಬಾರ್ದು, ನಮ್ಮ ದೇವರಿಗೆ ಮಹಿಮೆ ತರಬೇಕು. ಅನೇಕ ಸಲ ನಾವು ಈಗೆಲ್ಲ ಹೇಳೋ ಪ್ರಕಾರ ಕೆಲವರು ಕಾಲೇಜ್ನಲ್ಲಿ ಕೆಲಸ ಮಾಡ್ತೇವೆ, ಶಾಲೆಗಳಿಗೆ ಕೆಲಸ ಮಾಡ್ತೇವೆ, ಕಚೇರಿಗಳಿಗೆ ಕೆಲಸ ಮಾಡ್ತೇವೆ, ಕಂಪ್ನಿಗಳಿಗೆ ಕೆಲಸ ಮಾಡ್ತೇವೆ, ಅನೇಕ ಸ್ಥಳದಲ್ಲಿ ಕೆಲಸ ಮಾಡ್ತೇವೆ. ಅದು ನಾವೇನು ಮಾಡ್ತೇವೆ? ನಾವು ಬಿದ್ದು ಹೋಗ್ತೇವೆ. ಇಲ್ಲಿ ಒಬ್ಬಾಕಿ ನಮ್ಮ ಒಂದು ಪ್ರವಾದಿನಿ ಮಿಸಸ್ ವೈಟ್ ಅಂತ ಒಬ್ಬಾಕಿ ಹೆಣ್ಮಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾಳೆ. ಇವತ್ತಿನ ಕಾಲದಲ್ಲಿ ಭಾಳ ಜನ ನಾವೇನಾಗಿದ್ದಂದರೆ ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೇವೆ. ಆಕೆ ಸುಮಾರು 150 ವರ್ಷದ ಹಿಂದೆ ಆಕೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಳೆ. ಕೊನೆ ಜನದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರ್ತದೆ ಎಂಬುದಾಗಿ ಆಕೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಳೆ. ಅಂತಂದರೆ, ದ ಗ್ರೇಟೆಸ್ಟ್ ವಾಂಟ್ ಆಫ್ ದ ವರ್ಲ್ಡ್ ಈಸ್ ದ ವಾಂಟ್ ಆಫ್ ಮೆನ್. ಹೆಣ್ಮಗಳಾಗಲಿ ಅಥವಾ ಗಂಡಸು ಮಕ್ಕಳಾಗಲಿ, ಇವತ್ತು ಪ್ರಪಂಚಕ್ಕೆ ಎಂಥ ಮಂದಿದ ಅವಶ್ಯಕತೆ ಇದೆ. ಇವತ್ತು ಮಂದಿ ಭಾಳ ತಮ್ಮನ್ನು ತಾವು ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಎಂಥವ್ರ ಅವಶ್ಯಕತೆ ಇದ್ದರೆ, ಮೆನ್ ಹೂ ವಿಲ್ ನಾಟ್ ಬಿ ಬಾಟ್ ಆರ್ ಸೋಲ್ಡ್. ಯಾರ ರೊಕ್ಕ ಕೊಟ್ಟರ ಖರೀದಿ ಆಗಬಾರ್ದು, ನಮ್ಮಷ್ಟಕ್ಕೆ ನಾವು ಮಾರ್ಕೊಳ್ಬಾರ್ದು, ಅಂಥ ಪರಿಸ್ಥಿತಿ ನಾವು ಹೋಗಬಾರ್ದು. ಮೆನ್ ಹೂ ಇನ್ ದೇರ್ ಇನ್ ಮೋಸ್ಟ್ ಸೋಲ್ಸ್ ಆರ್ ಟ್ರೂ ಆ್ಯಂಡ್ ಆನೆಸ್ಟ್. Men who do not fear to call sin by its right name. Men whose conscience is true to duty as a needle to the pole. Men who will stand for the right though the heaven falls. ಅಂಥವ್ರ ಅವಶ್ಯಕತೆ ಇದೆ. ಇವತ್ತು ಜನಗಳು ತಮ್ಮನ್ನು ತಾವು ಮಾರಿಕೊಳ್ಳದಂತೆ ನಮ್ಮನ್ನು ನಾವು ಏನು ಮಾಡಬೇಕು? ಎಲ್ಲೇ ಇದ್ದರೂ ಸಹ, ಹೇಗೆ ಇದ್ದರೂ ಸಹ ದೇವರಿಗೆ ನಾವು ಪ್ರಾಮಾಣಿಕರಾಗಿ ಸಾಕ್ಷಿಯಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕರಿತಕ್ಕಂಥನಾಗಿದ್ದಾನೆ. ಒಂದು ಸಲ ಒಬ್ಬ ಕಂಪನಿಯಲ್ಲಿ ಪ್ರೆಸಿಡೆಂಟ್ ಇದ್ದ. ಅವನು ಎಲ್ಲ ಪ್ರೆಸಿಡೆಂಟ್ ಪಾರ್ಟಿ ಮಾಡಿದ್ರು. ಒಂದು ದಿವಸ ಪ್ರೆಸಿಡೆಂಟ್ ಪಾರ್ಟಿ ಮಾಡಿದಾಗ ಆ ಪ್ರೆಸಿಡೆಂಟ್ ಪಾರ್ಟಿಯಲ್ಲಿ ಎಲ್ಲರೂ, ಪ್ರೆಸಿಡೆಂಟ್ ಪಾರ್ಟಿ ಅಂದ್ರೆ ಕೊನಲ್ಲ, ಪ್ರೆಸಿಡೆಂಟ್ ಪಾರ್ಟಿ ಅಂದರೆ ದೊಡ್ಡ ದೊಡ್ಡ ರೊಕ್ಕದ ಮಂದಿ, ಬೇಕಾದಷ್ಟು ರೊಕ್ಕದ ಹೋದಾಗ ಒಬ್ಬ ರಮ್ ಕೊಡು, ಬಿಸ್ಕಿಟ್ ಕೊಡು, ಏನೇನೋ ಅವ್ರ ಕೋಡ್ಗಳ ಹೆಸರು ಹೇಳಿದ್ದು ಎಲ್ಲ ಡ್ರಿಂಕ್ಸ್ ತರಿಸ್ಕೊಳತ್ತರು. ಈ ಮನುಷ್ಯ ಏನು ಮಾಡ್ದ,
ಅಲ್ಲಿ ಕುಂತು ನನಗೊಂದು ಟೊಮೆಟೊ ಜ್ಯೂಸ್ ಕೊಡ್ರಿ ಅಂದ. ಏನು ಕೊಡ್ರಿ ಅಂದ? ಒಂದು ಟೊಮೆಟೊ. ಎಲ್ಲರೂ ಅವನಿಗೆ ನೋಡೋಕೆ ಏನು ವಿಚಿತ್ರ ಪ್ರಾಣಿ ಅದ ಇದು. ಎಲ್ಲರೂ ಕುಡಿದು ಮಜಾ ಮಾಡ್ಬೇಕಂದು ನಾವಂದ್ರೆ ಇವ ಏನು ಕೇಳ್ತಾನೆ? ಟೊಮೆಟೊ ಜ್ಯೂಸ್ ಕೇಳ್ತಾನಲ್ಲ ಇವ. ಯಾವನ ಇವ ನೋಡ್ರಿ, ಎಲ್ಲ ನೋಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಪ್ಪ ತಗೊಂಬಲಿ ಅಂದರೆ, ಐ ಹ್ಯಾವ್ ಸರೆಂಡರ್ ಮೈ ಸೆಲ್ಫ್ ಟು ದ ಲಾರ್ಡ್. ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇನೆ. ಈ ಶರೀರ ದೇವ್ರದು, ನನ್ನ ಬಾಯಿ ದೇವ್ರದು, ನನ್ನ ಕಣ್ಣು ದೇವ್ರದು. ನನ್ನ ನಾನು ಮಾಡೋದಿಲ್ಲ, ಹೊಲೆ ಮಾಡ್ಕೊಳ್ಳೋದಿಲ್ಲ, ನಾನು ಅಪವಿತ್ರ ಮಾಡ್ಕೊಳ್ಳೋದಿಲ್ಲ. ದಯಮಾಡಿ ನೀವೇನಾದ್ರು ತಗೊಳ್ರಿ, ಆದರೆ ದಯಮಾಡಿ ಏನು ಮಾಡಿರಿ, ಬಿಟ್ಟುಬಿಡ್ರಿ. ಪ್ರಿಯರೇ, ಆ ದೊಡ್ಡ ಪಾರ್ಟಿಯಲ್ಲಿ ಆ ವ್ಯಕ್ತಿ ಎಲ್ಲರ ಮುಂದೆ ಏನು ಮಾಡಿದನು? ಸಾಕ್ಷಿಗಾಗಿ ನಿಂತ್ಕೊಂಡನು. ಇವತ್ತು ಪ್ರಪಂಚದಲ್ಲಿ ಪ್ರಿಯರೇ, ದೇವರು ನಮಗೆ ಕೇಳ್ತಕ್ಕಂಥ ಒಂದು ಆಸಕ್ತಿ ಏನಂತಾರೆ, ನಾವು ಆತನಿಗೆ ಏನಾಗಬೇಕು? ಪ್ರಾಮಾಣಿಕನಾಗಿರಬೇಕು. ಆ ದಾನಿಯೇಲ ಮತ್ತು ಅವ್ರ ಸ್ನೇಹಿತರು ಒಂದು ಪ್ರಾರ್ಥನೆ ಮಾಡಿದ್ರು, ವಿಜ್ಞಾಪನೆ ಮಾಡಿಕೊಂಡ್ರು. ಏನಂತ? ನಮಗೆ ದಾನಿಯೇಲ 1ನೇ ಅಧ್ಯಾಯ 17ರಿಂದ 20ನೇ ವಚನ ಓದುವಾಗ ಅಲ್ಲಿ ಒಂದು ವಾಕ್ಯ ತಿಳಿಸ್ತದೆ ನಮಗೆ. ದಾನಿಯೇಲ 1ನೇ ಸಂಧಿ 17ರಿಂದ 20ನೇ ವಚನ ಓದುವಾಗ ಅವ್ರು ಊಟ ಕೊಡು ಅಂತ ಕೇಳಿದಾಗ ಅವರು ಒಂದು ವಿಜ್ಞಾಪನೆ ಮಾಡ್ಕೊಳ್ತಾರೆ. ನಮಗೇನು ಮಾಡಿರಿ? 10 ದಿನಗಳ ಕಾಲಾವಕಾಶ ಮಾಡಿಕೊಡ್ರಿ ಅಂತ. ಎಷ್ಟು ಕಾಲ? ಹಲೋ, 10 ದಿನ. ಯಾಕಂದ್ರೆ ವಾಲ್ಲಂದ್ರೆ ಭೀ ಹೊಡೆದಾಗ್ತಾವೇನು ಇವರು ನಮಗೆ. ಹೊರಗಿನ ದೇಶಕ್ಕೆ ಹೋಗಿದ್ದಾರೆ, ಗುಲಾಮರಾಗಿ ಹೋಗಿದ್ದೀವಿ, ನಮ್ಮ ಚಾಯ್ಸಲ್ಲಿ ಇಲ್ಲ. ಅಲ್ಲಿರೋ ಚಾಯ್ಸು ರಾಜನ ಚಾಯ್ಸ್ ಇದೆ. ಅವ್ನು ಏನು ಹೇಳಿದ್ ಕೇಳಬೇಕು. ಆದರೆ ಒಳಗೆ ಹೋಗಿ ಕೇಳ್ಕೊಂಡು ಯಪ್ಪ ಹೆಂಗಾರ ಮೇಡಮ್ ಒಂದು 10 ದಿನ ಟೈಮ್ ಕೊಡು. ಒಂದು ವೇಳೆ 10 ದಿನ ಮೇಲೆ ಒಂದು ವೇಳೆ ಏನಾದರೂ ನಮ್ಮಲ್ಲಿ ಕಮ್ಜೋರಿ ಕಾಣಿಸ್ತು, ನಮ್ಮಲ್ಲಿ ಬಲಹೀನತೆ ಕಾಣಿಸ್ತು ಅಂದರೆ ಏನು ಮಾಡ್ತೀವಿ ನಾವು? ನೀವು ಹೇಳಿನ ಪ್ರಶ್ನೆ ಕೇಳ್ತೇವೆ, 10 ದಿನ ಟೈಮ್ ಕೊಡು ಅಂತ ಕೇಳಿದ್ರು. 10 ದಿನ ಟೈಮ್ ಕೊಟ್ಟರು. 10 ದಿನ ಅವರು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರು. ಅವರು ಕಾಳು ಕಡ್ಡಿ ತಿಂದು ಕೊಟ್ಟಿರ್ತಕ್ಕಂಥ ಸಾಧಾರಣವಾದ ಊಟ ಮಾಡಿ ದೇವರಿಗೆ ಪ್ರಾಮಾಣಿಕರಾಗಿ ಉಳ್ಕೊಂಡು 10 ದಿನಗಳ ಆದಮೇಲೆ ಮತ್ತೆ ಅವ್ರಿಗೆ ಪರೀಕ್ಷೆ ಮಾಡ್ತಾರೆ. 19ನೇ ವಚನದಲ್ಲಿ 19ನೇ ವಚನ ಹೇಳ್ತದೆ, ಅವರನ್ನು ಪರೀಕ್ಷೆ ಮಾಡಿದಾಗ ಅವ್ರು ಹಾಗೆ ಯಾರು ಇರಲಿಲ್ಲ. ಯಾರಾಗೆ? ದಾನಿಯೇಲ, ಹನನಿಯ, ಮಿಸಾಯಲ್, ಅಜರ್ಯ. ಅಲ್ಲಿ ಭಾಳ ಜನ ಟ್ರೈನಿಂಗ್ದಲ್ಲಿದ್ದರು, ಭಾಳ ಜನ ತರಬೇತಿ ಹೊಂದ್ತಾ ಇದ್ದರು. ಎಲ್ಲರ ಮುಂದೆ ಇವರು ಉನ್ನತವಾಗಿ ಕಾಣಿಸ್ಕೊಟ್ರು. ಅವ್ರ ಅಪ್ಲೆ ಯಾರು ಬಿದ್ದಿಲ್ಲ ಅಂತ. ದೇವರಿಗೆ ಪ್ರಾಮಾಣಿಕರಾಗಿದ್ದಾಗ ಪ್ರಿಯರೇ, ದೇವರಿಗೆ ಸಾಕ್ಷಿಗಳಾಗಿರುವಾಗ ದೇವರು ನಮ್ಮನ್ನ ಮೇಲೆ ಎತ್ತಾನೆ. ಎಂಥ ಪರಿಸ್ಥಿತಿ ಇರ್ಬೋದು, ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರು ಮಾಡ್ತಾನೆ, ನಮ್ಮನ್ನು ಮೇಲೆತ್ತಾನೆ. ಅವರು ಹಾಗೆ ಯಾರು ಇರಲಿಲ್ಲ. ಇವರು ಬೇರೆಯವರಿಗಿಂತ 20ನೇ ವಚನ ಹೇಳ್ತದೆ, ಇವರನ್ನು ಪರಿಶೋಧನೆ ಮಾಡಿದಾಗ, ರಾಜವನ್ನು ಪರಿಶೋಧನೆ ಮಾಡಿ ಪರೀಕ್ಷೆ ಮಾಡಿ ನೋಡಿದಾಗ, ಇವರು ಬೈಬಲ್ ಸತ್ಯವಾದ ವಾಕ್ಯ ಹೇಳ್ತದೆ 20ನೇ ವಚನದಲ್ಲಿ, ಇವರು ಬೇರೆಯವರಿಗಿಂತ ಎಷ್ಟು ಪಟ್ಟು? ಅಲೋ, ಎಷ್ಟು? 10ರಷ್ಟು ನಿಪುಣರಾಗಿ ಕಂಡು ಬಂದರು. 10 ಪಟ್ಟು ನಿಪುಣರಾಗಿ ಕಂಡು ಬಂದರು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಿಮಗೆ ಎಚ್ಚರಿಸಕ್ಕೆ ಇಷ್ಟಪಡ್ತೇನೆ. ಇವರಿಗೆ ಸೋಲಾಯಿತು. ಅವರು ಗುಲಾಮರಾಗಿ ಬ್ಯಾಬಿಲೋನ್ ದೇಶಕ್ಕೆ ಹೋದರು. ಆದರೆ ಆ ಪಟ್ಟಣದಲ್ಲಿ ಎಲ್ಲರ ಮುಂದೆ 10 ಪಟ್ಟು ಮೇಲಾದರು. ಅದರಿಂದ ಅವರನ್ನೇನು ಮಾಡಿದ ರಾಜ? ಉನ್ನತ ಸ್ಥಾನ ತೆಗೆದುಕೊಂಡು ಹೋಗಿ ಆ ದೇಶದ ಮೇಲಿರ್ತಕ್ಕಂಥ ಜನಗಳ ಮೇಲೆ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಸೋಲ್ ಆಯಿತು ಅವರಿಗೆ, ನಿಜ. ನಿರಾಶೆ ಆಯಿತು, ನಿಜ. ಆದರೆ ಅವರ ಪ್ರಾಮಾಣಿಕತೆಯಿಂದ ಆ ದೇಶದಲ್ಲಿ ಅವರಿಗೆ ಗೆಲುವು ಆಯಿತು. ಗೆದ್ದರು, ಪ್ರಾಮಾಣಿಕರಾಗಿದ್ದರು, ದೇವರ ಆಶೀರ್ವಾದ ಹೊಂದರು. ಅದನ್ನ ಪ್ರಿಯರೇ, ಇವತ್ತು ದಿವಸ ನಿಮಗೆ ಎಚ್ಚರಿಸ್ತೇನೆ. ನಾವೆಲ್ಲರೂ ಆದಷ್ಟು ಮಟ್ಟಿಗೆ ನಾವು ಎಲ್ಲೇ ಸಮಯದಲ್ಲಿ, ಎಂಥ ಒಂದು ಸಮಯದಲ್ಲಿರಲಿ, ಎಂಥ ಗಳಿಗೆಯಲ್ಲಿ ನಮ್ಮಷ್ಟು ನಾವು ದೇವರಿಗೆ ಪ್ರಾಮಾಣಿಕರಾಗಿ ಜೀವನ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ಆರೋಗ್ಯ ಕೊಡ್ತಾನೆ, ಬಲ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮತ್ತು ವಿಶೇಷವಾಗಿ ನಾಳೆ ನಾವು ಮಾಡ್ತಕ್ಕಂಥ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕಲಿಕ್ಕೆ ಹೋಗ್ತೇವೆ. ದಯಮಾಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಎಚ್ಚರಿಸ್ತೇನೆ, 2000 ವರ್ಷಗಳ ಹಿಂದೆ ದೇವರು ಇತಿಹಾಸ ಬರೆದಿದ್ದಾನೆ. ಹಲ್ಲೆಲೂಯಾ. ಏನದು ಇತಿಹಾಸ ಅಂದ್ರೇನು? ಇತಿಹಾಸ ಅಂದರೆ ನೆನ್ನೆತನ ಆಗಿರ್ತಕ್ಕಂಥ ಘಟನೆ ಏನಿದ್ರೂ ಅದಕ್ಕೆ ಇತಿಹಾಸ ಅಂತ ಕರೀತಾರೆ. ಬಟ್ ಇಲ್ಲಿ ನಾನೇನು ಹೇಳ್ತಾ ಇದ್ದಾರೆ, 2500 ವರ್ಷದ ಹಿಂದೆ ದೇವರೇನು ಮಾಡಿದ್ದಾನೆ? ಪ್ರವಾದನೆ ಬರೆದಿದ್ದಾನೆ. ದ ಡೆಫಿನೇಷನ್ ಆಫ್ ಪ್ರಾಫೆಸಿದೊಂದು ಡೆಫಿನೇಷನ್ ಅಂದರೆ ದ ಹಿಸ್ಟ್ರಿ ರಿಟನ್ ಇನ್ ಅಡ್ವಾನ್ಸ್. ದ ಹಿಸ್ಟ್ರಿ ರಿಟನ್ ಇನ್ ಅಡ್ವಾನ್ಸ್. 2500 ವರ್ಷಗಳ ಹಿಂದೆ
ದೇವರು ಯಾವ ರೀತಿ ಈ ಲೋಕದ ಇತಿಹಾಸವನ್ನು ಬರೆದಿದ್ದಾನೆ ಎಂಬುದನ್ನು ನಾಳೆ ನಾವು ಕಲಿಯಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ.